So I just sum up last class ಅಲ್ಲಿ ಏನೇನ್ ಆಗಿದ್ದು ಅಂತ ಹೇಳ್ಬಿಡ್ತೀನಿ. So in the last class I started the new chapter, that is working capital management, the first chapter of financial management too. So in this I started with working capital ಅಂದ್ರೆ ಏನು, what do you mean by working capital and definitions, and working capital management ಅಂದ್ರೆ ಏನು, meaning of working capital management, and features of working capital. There are 6 features we discussed. And types of working capital, there are 2 major types of working capital. On that major 2 types, that is concept, basis of concept, and basis of time. Basis of concept, we have gross working capital and net working capital. And on the basis of time, there's permanent and temporary or variable working capital. Once again, permanent is divided into regular and reserve working capital, as temporary is divided into seasonal and working capital. I explained all those types of working capital in this. And also I explained how permanent and temporary working capital for stable form and as well as growing form. So these are the recap of the last class. Now I move on to the next topic of this chapter, that is factors affecting the working capital. So what are the factors affecting the working capital ಅಂತ ನಾವು ಕೇಳೋದು, the factors influencing or determinants of working capital. Determinants of working capital ಅಂದ್ರು that is nothing but ಯಾವ್ದು ಫ್ಯಾಕ್ಟರ್ಸ್ಗಳು, the working capital ಅಂದ್ರೆ you clear idea, that is nothing but it's all about current assets and current liabilities. ಇಂಪ್ಯಾಕ್ಟ್ ಮಾಡುತ್ತೆ ನಿನ್ನ ವರ್ಕಿಂಗ್ ಕ್ಯಾಪಿಟಲ್ ನ ಜಾಸ್ತಿ ಅಥವಾ ಕಡಿಮೆ ಮಾಡೋಕೆ ಯಾವ್ದು ಫ್ಯಾಕ್ಟರ್ಸ್ಗಳು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ನೋಡಿದ್ವಿ. ಸೊ ಐ ಜಸ್ಟ್ 13 ಇಲ್ಲಿ ನಾನು ಲಿಸ್ಟ್ ಔಟ್ ಮಾಡಿದ್ದೀನಿ. ದೇರ್ ಆರ್ 13 ವರ್ಕಿಂಗ್ ಕ್ಯಾಪಿಟಲ್ ಫ್ಯಾಕ್ಟರ್ಸ್, ದಟ್ಸ್ ದ ಅಫೆಕ್ಟಿಂಗ್ ಫ್ಯಾಕ್ಟರ್ಸ್ ಐ ಆಮ್ ಲಿಸ್ಟೆಡ್ ಔಟ್ ಹಿಯರ್. ದ 13 ಯಾವ್ದು ಅಂತ ಅಂದ್ರೆ ನೇಚರ್ ಆಫ್ ಬಿಸ್ನೆಸ್, ಪ್ರೊಡಕ್ಷನ್ ಸೈಕಲ್, business cycle, production policy, credit policy, technology, nature of finished goods, profit level, level of taxes, dividend policy, growth and expansion policy, price level changes, and operating efficiency. So I'll just briefly explain all these points now. The first point is nature of business. ಮೊದಲನೇ ಪಾಯಿಂಟ್ ಯಾವ್ದಪ್ಪ ಅಂತಂದ್ರೆ ನೇಚರ್ ಆಫ್ ಬಿಸ್ನೆಸ್. ಯಾವ ತರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದ್ರ ಮೇಲೆ ಡಿಪೆಂಡ್. ಸೊ ನೇಚರ್ ಆಫ್ ಬಿಸ್ನೆಸ್ ಅಂದ್ರೆ there's several kind of business, you know that one is doing service sector ಇರ್ಬೋದು ಅಥವಾ ಪ್ರೊಡಕ್ಷನ್ ಸೆಕ್ಟರ್ ಇರ್ಬೋದು. ಪ್ರೊಡಕ್ಷನ್ ಅಲ್ಲೂ ಸುಮಾರು ಕೈಂಡ್ ಆಫ್ ಬಿಸ್ನೆಸ್ ಗಳನ್ನ ನೋಡ್ತೀನಿ. ಸೊ ಕೆಲವೊಂದು ಫಾರ್ ನಾನೊಂದು ಎಕ್ಸಾಂಪಲ್ ಅಂತ ನಾನು ತಗೊಂಡ್ರೆ ನೇಚರ್ ಆಫ್ ಬಿಸ್ನೆಸ್ ಯಾವ ರೀತಿ ಡಿಪೆಂಡೆಂಟ್ ಆಗುತ್ತೆ ಅಂತಂದ್ರೆ, ಸೊ ಒಂದು if you go for transportation company, so transportation is a service sector. So ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಯಾವ ರೀತಿ ನೆಸೆಸಿಟಿ ಇರುತ್ತೆ ಅಂತಂದ್ರೆ, ಡೈಲಿ ದೇ ನೀಡ್ ಫ್ಯೂಯಲ್, ಮೇಂಟೆನೆನ್ಸ್, ಇದ್ರದ್ದೆಲ್ಲ ಬೇಕಾಗಿರುತ್ತೆ. ಸೊ ಡೈಲಿ ಅವ್ರಿಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕೇ ಬೇಕು, ಯಾಕಂದ್ರೆ ಫ್ಯೂಯಲ್ ಇಲ್ದಲೆ ವೆಹಿಕಲ್ಸ್ ಓಡಾಡಕ್ಕಾಗಲ್ಲ. ವೆಹಿಕಲ್ಸ್ ರನ್ ಆಗ್ಬೇಕಂದ್ರೆ ಫ್ಯೂಯಲ್ ಬೇಕಾಗುತ್ತೆ. ಸೊ ಫ್ಯೂಯಲ್ಗೆ ಅಂತ ಅವರು ದುಡ್ಡು ದಿನ ಇಟ್ಕೊಂಡೇ ಇರಲೇಬೇಕಾಗುತ್ತೆ. ದಟ್ ಈಸ್ ವಾಟ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ದೇ ನೀಡೆಡ್ ಡೈಲಿ ಆನ್ ದ ಬೇಸಿಸ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಬೇಕೇ ಬೇಕು, ಜಾಸ್ತಿನೇ ಬೇಕು ಅಂತಾನೆ ಹೇಳ್ಬೋದು. ಡೈಲಿ ನೀಡ್ಸ್ ಇದ್ದೇ ಇರುತ್ತೆ. ಅಂಡ್ ಮಂತ್ಲಿ ಸ್ಯಾಲ್ರಿ ಕೊಡಬೇಕು, ಅಂಡ್ ಮೇಂಟೆನೆನ್ಸ್, ವೆಹಿಕಲ್ ಮೇಂಟೆನೆನ್ಸ್, ಡಿಪ್ರಿಸಿಯೇಷನ್, ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಬಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಮೋರ್. ಬಟ್ ವೇರ್ ಆರ್ ಸಮ್ ಆಫ್ ಅದರ್ ಕಂಪ್ನಿ, ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ಇರೋ ಕಂಪ್ನಿಗಳು ಯಾವ್ದು ನೆಸೆಸಿಟಿ ಇದು ಅಂತ ಅಂದ್ರೆ, ಕೆಲವೊಂದು ಇಫ್ ಯು ಗೋ ಫಾರ್ ಸಮ್ ಅದರ್ ಬ್ಯಾಂಕ್ ಸೆಕ್ಟರ್ ಅಂತ ಬಂದಾಗ ವರ್ಕಿಂಗ್ ಕ್ಯಾಪಿಟಲ್ ಡೈಲಿ ಏನು ಮೇಂಟೆನೆನ್ಸ್ ಅಂತ ಏನಿರಲ್ಲ, ಮಂತ್ಲಿ ಇರುತ್ತೆ ಅದು. ಸೊ ಮಂತ್ಲಿ ವರ್ಕಿಂಗ್ ಕ್ಯಾಪಿಟಲ್ ಇರುತ್ತೆ. ಸೊ ನೇಚರ್ ಬ್ಯಾಂಕಿಂಗ್ ಸೆಕ್ಟರ್ ಇಸ್ ಆಲ್ಸೋ ಸರ್ವಿಸ್ ಸೆಕ್ಟರ್. ಸೊ ಅದ್ರ ಡಿಫ್ರೆನ್ಸ್ ಏನು ಅಂತಂದ್ರೆ, ಅವ್ರು ವರ್ಕಿಂಗ್ ಕ್ಯಾಪಿಟಲ್ಗೆ ಏನದು ಅಷ್ಟೊಂದು ಇಟ್ಕೊಳಕ್ ಇದ್ ಮಾಡಲ್ಲ. ಸೊ ಮಂತ್ಲಿ ಇರುತ್ತೆ, ಸ್ಯಾಲ್ರಿ ಅಂತ ಇರುತ್ತೆ, ಅಷ್ಟೇ ಅವ್ರಿಗೆ ಮೇಜರ್ ಆಗಿರುತ್ತೆ. ಸೊ ರಾ ಮೆಟೀರಿಯಲ್ಸ್ ಆ ತರದ್ದು ಏನು ಇರಲ್ಲ. ಸೊ ಆ ತರ. ಅಂಡ್ ಆಲ್ಸೋ ಪ್ರೊಡಕ್ಷನ್ ಅಂತ ನಾವು ತಗೊಂಡಾಗ ರಾ ಮೆಟೀರಿಯಲ್ಸ್ ತರ್ತಾ ಇರ್ಬೇಕು. ಸೊ ಸಮಥಿಂಗ್ ಲೈಕ್ ದಟ್, ಆ ತರ ಪ್ರೊಡಕ್ಷನ್ಗೋಸ್ಕರ. ಸೊ ಅವ್ರಿಗೂ ವರ್ಕಿಂಗ್ ಕ್ಯಾಪಿಟಲ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಸೊ ಬಿಸ್ನೆಸ್ ಮೇಲೆ, ಯಾವ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಆ ಇದ್ರ ಮೇಲೆ, ನೇಚರ್ ಆಫ್ ಬಿಸ್ನೆಸ್ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಡಿಸೈಡ್ ಆಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕು ಅಥವಾ ಕಡಿಮೆ ಬೇಕು ಅಂತ. ಸೊ ನಾನು ಇಷ್ಟು ಎಕ್ಸಾಂಪಲ್ಸ್ ಕೊಟ್ಟೆ. ಸೊ ಅದ್ರ ಬೇಸಿಸ್ ಮೇಲೆ ನೀವೇ ಡಿಸೈಡ್ ಮಾಡ್ಕೋಬೇಕು ಯಾವ ತರ ಕಂಪ್ನಿಗಳಿಗೆ ಬಿಸ್ನೆಸ್ ಇದು ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್ ಪ್ರೊಡಕ್ಷನ್ ಸೈಕಲ್. ಪ್ರೊಡಕ್ಷನ್ ಸೈಕಲ್ ಅಂತ ಅಂದ್ರೆ, ಸೊ ಇನ್ಪುಟ್ ಈಸ್ ಕನ್ವರ್ಟೆಡ್ ಇಂಟು ಔಟ್ಪುಟ್. ಸೊ ಕೆಲವೊಂದು ಪ್ರೊಡಕ್ಷನ್ ಕಂಪ್ನೀಸ್ಗಳಲ್ಲಿ, ಎಸ್ಪೆಷಲಿ ಪ್ರೊಡಕ್ಷನ್ ಕಂಪ್ನೀಸ್ಗಳು, ಫಾರ್ ಎಕ್ಸಾಂಪಲ್ ನಾವು ಐ ಗೋ ಫಾರ್ ಸಮ್ ಆಫ್ ದ ಶುಗರ್ ಫ್ಯಾಕ್ಟ್ರಿ ಅಂತ ನಾವು ತಗೊಂಡಾಗ, ಶುಗರ್ ಫ್ಯಾಕ್ಟ್ರಿ
ಶುಗರ್ ಕೇನ್ ಇಸ್ ಕನ್ವರ್ಟೆಡ್ ಇಂಟು ಶುಗರ್ ಆಗೋಕೆ ಇಟ್ಸ್ ಟೇಕ್ಸ್ ಟೈಮ್. ಏನು ಒಂದಿನದಲ್ಲಿ ಆಗೋದಿಲ್ಲ ಅದು. ಸೊ ಅದು ಸೈಕಲ್ ಏನಿರುತ್ತೆ, ಸಿಕ್ಕಾಬಟ್ಟೆ ಪ್ರೋಸೆಸ್ಗಳಿರುತ್ತೆ. ಏನಿರುತ್ತೆ, ಸಿಕ್ಕಾಬಟ್ಟೆ ಏನಿರುತ್ತೆ, ಪ್ರೋಸೆಸ್ಗಳಿರುತ್ತೆ. ಆ ಪ್ರೋಸೆಸ್ನೆಲ್ಲ ಫುಲ್ಫಿಲ್ ಮಾಡಿ, ಅಂದ್ರೆ ಜ್ಯೂಸ್ ಕ್ರಶ್ ಆಗಿ, ಕ್ರಶ್ ಇರೋದು ಬಾಯ್ಲ್ ಆಗಿ, ಬಾಯ್ಲ್ ಇರೋದು ಇದಾಗಿ, ಸೊ ಇಟ್ಸ್ ಟೇಕ್ಸ್ 1 ವೀಕ್ ಅಥವಾ ಎಷ್ಟೋ ಇದಾಗ್ಬೋದು. ಸೊ ಅದ್ರ ಮೇಲೆ, ಸೊ ಅಷ್ಟು ಪ್ರೋಸೆಸ್ ಜಾಸ್ತಿ ಆದ್ರೂ ಕೂಡ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ನೆಸೆಸಿಟಿ ಏನಾಗುತ್ತೆ, ಜಾಸ್ತಿ ಬೇಕು. ಯಾಕಂದ್ರೆ ಎಲ್ಲಾ ಪ್ರೋಸೆಸ್ಗಳನ್ನು ಮೇಂಟೈನ್ ಮಾಡ್ಬೇಕಾಗಿರುತ್ತೆ. ಸೊ ಈಸಿಯಾಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಪ್ರೊಡಕ್ಷನ್ ಸೈಕಲ್ ಯೂಶುವಲ್ ಆಗಿ ನೀವು ಶುಗರ್ ಇದ್ರಲ್ಲಿ ಇದೇ ಪ್ರಾಬ್ಲಮ್. ಎಲ್ಲ ಶುಗರ್ ಸೇಲ್ ಆದ್ಮೇಲೆ ಕಬ್ಬವ್ರಿಗೆ ದುಡ್ಡು, ಫಾರ್ಮರ್ಸ್ ಏನಿರ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಯಾಕೆ ಅಂತಂದ್ರೆ ಇಟ್ಸ್ ಅ ಲೆಂತಿ ಪ್ರೋಸೆಸ್, ಇಸ್ ಇಮಿಡಿಯೇಟ್ ಅಲ್ಲ. ಬಟ್ ನಾವು ಡೈರಿ ಇಂಡಸ್ಟ್ರಿ ತಗೊಂಡ್ರೆ ಆತರ ಅಲ್ಲ. ಡೈರಿ ಇಂಡಸ್ಟ್ರಿ ಯೂಶುವಲ್ ಆಗಿ ವೀಕ್ಲಿ ಪೇಮೆಂಟ್ಸ್ ಅಥವಾ 15 days ಒನ್ ಪೇಮೆಂಟ್ಸ್ ಮಾಡ್ತಾರೆ. ಯಾಕೆ ಪೇಮೆಂಟ್ಸ್ ಆಗಿ ಮಾಡ್ತಾರೆ ಅಂತ ಅಂದ್ರೆ, ಯೂಶುವಲ್ ಆಗಿ ಪ್ರೊಡಕ್ಷನ್ ಅಲ್ಲಿ ಡೈರಿ ಇದು ಹಾಲ್ನ ಬೆಳಗ್ಗೆ ಹಾಕಿದ್ರೆ ಅದು ಮಧ್ಯಾಹ್ನಕ್ಕೆ ಇಟ್ಸ್ ಕನ್ವರ್ಟೆಡ್ ಇಂಟು ಪ್ಯಾಕ್ಡ್ ಟೋನ್ಡ್ ಮಿಲ್ಕ್ ಆಗುತ್ತೆ. ಅಂದ್ರೆ ಪ್ರೊಡಕ್ಷನ್ ಸೈಕಲ್ ತುಂಬಾ ಟೈಮ್ ಏನಿರುತ್ತೆ ಅದು ಕಡಿಮೆ ಇರುತ್ತೆ. ಪ್ರೊಡಕ್ಷನ್ ಏನಿರುತ್ತೆ ಟೈಮ್ ಏನಿರುತ್ತೆ ತುಂಬಾ ಕಡಿಮೆ ಇರುತ್ತೆ. ದಟ್ ಇಸ್ ರೀಸನ್ ವರ್ಕಿಂಗ್ ಕ್ಯಾಪಿಟಲ್ ಅಷ್ಟೊಂದು ನೆಸೆಸಿಟಿ ಇರೋದಿಲ್ಲ. ಯಾಕೆ ಅಂತಂದ್ರೆ ಸಾಲ ತಂದಿರ್ತಾರೆ, ಇದಕ್ಕೂ ಬೇಕಾಗಿರುತ್ತೆ, ಡೇ ಟು ಡೇ ಬೇಕಾಗಿರುತ್ತೆ. ಯಾಕಂದ್ರೆ ಡೈರಿಲಿ ಡೇ ಟು ಡೇ ಬೇಕಾಗಿರುತ್ತೆ. ಸೊ ಆಲ್ರೆಡಿ ಅವ್ರಿಗೆ ಇದಾಗಿರುತ್ತೆ, ಅದು ಬಂದಾದ್ಮೇಲೆ ಈಸಿಯಾಗಿ ಇದಾಗಿರುತ್ತೆ. ನೆಕ್ಸ್ಟ್ ಇಸ್ ಬಿಸ್ನೆಸ್ ಸೈಕಲ್. ಸೊ ಬಿಸ್ನೆಸ್ ಸೈಕಲ್ ಅಂತ ಅಂದ್ರೆ ಇಟ್ಸ್ ಒನ್ ಆಫ್ ದ ಎಲಿಮೆಂಟ್ ಇನ್ ದ ಟೈಮ್ ಸೀರೀಸ್ ಅಲ್ಲೂ ನಾವು ನೋಡ್ತೀವಿ ಬಿಸ್ನೆಸ್ ಸೈಕಲ್ ನ. ಯಾಕೆ ಬಿಸ್ನೆಸ್ ಸೈಕಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ, ಯಾವುದೇ ಒಂದು ಬಿಸ್ನೆಸ್ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ಅಪ್ಸ್ ಅಂಡ್ ಡೌನ್ಸ್ ನ ನೀವು ನೋಡ್ತೀರಾ, ಗ್ರೋತ್, ಪ್ರಾಸ್ಪ್ಯಾರಿಟಿ, ಡಿಕ್ಲೈನ್, ಡಿಪ್ರೆಷನ್ ಇವೆಲ್ಲ ಆಗ್ತಾ ಹೋಗುತ್ತೆ. ಸೊ ಯಾವ ಸ್ಟೇಜ್ ಅಲ್ಲಿ ಬಿಸ್ನೆಸ್ ಇದೆ ಅದ್ರ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ನ ಡಿಸೈಡ್ ಮಾಡುವಂಥದ್ದು. ಇನ್ ದ ಸೆನ್ಸ್ ಈ ಸೈಕಲ್ ಬೇಸಿಸ್ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದ ಅದ್ರ ಬೇಸಿಸ್ ಮೇಲೆ ಇದ್ ಮಾಡುವಂಥದ್ದು. ಈಗ ಗ್ರೋತ್ ಫಾರ್ಮ್, ಈಗ ಕಂಪ್ನಿ ತುಂಬಾ ಡೆವಲಪ್ ಆಗ್ತಾ ಇದೆ ಅಂದಾಗ ನಾನು ನಿಮ್ಗೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಯಾವ ತರ ಮೂವ್ ಆಗುತ್ತೆ ಅಂದ್ರೆ ಗ್ರೋತ್ ಫಾರ್ಮ್ಗೆ ಹೇಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸಿಟಿ ಏನಿರುತ್ತೆ ಗ್ರೋಯಿಂಗ್ ಫಾರ್ಮ್ಗೆ ಯಾವಾಗ್ಲೂ ಏನಾಗಿರುತ್ತೆ, ಬೇಕಾಗ್ತಾ ಹೋಗುತ್ತೆ. ಅಂದ್ರೆ ಈಗ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಕೂಡ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಬೇಕಾಗುತ್ತೆ. ಅದೇ ರೀತಿ ಸ್ಟೇಬಲ್ ಫಾರ್ಮ್ಗೆ ಅಷ್ಟೊಂದು ವರ್ಕಿಂಗ್ ಕ್ಯಾಪಿಟಲ್ ಸ್ಟೇಬಲ್ ಆಗಿರುತ್ತೆ, ಸೇಮ್ ಆಗಿರುತ್ತೆ. ಬಟ್ ಡಿಕ್ಲೈನಿಂಗ್ ಆದಾಗ ಪ್ರೊಡಕ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಆಗ ಆ ತರ ಟೈಮ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಪ್ರೊಡಕ್ಷನ್ ಪಾಲಿಸಿ. ಸೊ ಪಾಲಿಸಿನ ಯಾವ ತರ ಇಟ್ಕೊಂಡಿದ್ದಾರೆ, ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಪ್ರೊಡಕ್ಷನ್ ಪಾಲಿಸಿ ಅಲ್ಲಿ ಯಾವ ತರ ಇದು ಅಂತ ಅಂದ್ರೆ, ಇನ್ ದ ಸೆನ್ಸ್ ಪ್ರೊಡಕ್ಷನ್ ಪಾಲಿಸಿ ಯಾವ ತರ ಕಂಪ್ನಿ ಮೇಂಟೈನ್ ಮಾಡುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಅದನ್ನ ಇಲ್ಲಿ ಹೇಳ್ತೀವಿ. ಅಂದ್ರೆ ಅವರು ಇಂಟರ್ನಲ್ ಅಂದ್ರೆ ಪ್ರೊಡಕ್ಷನ್ ಯಾವ ರೀತಿ ಇಟ್ಕೊಂಡಿದ್ದಾರೆ, ಯಾವ ಸಿಸ್ಟಮ್ ಇದು ಇಟ್ಕೊಂಡಿದ್ದಾರೆ, ಯಾವ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಯಾ ಲೇಬರ್ ಇದ್ದಿದ್ರ, ಮಿಷನರಿ ಜಾಸ್ತಿ ಇದೆಯಾ, ಸೊ ಆ ಬೇಸಿಸ್ ಮೇಲೆ ಅದನ್ನ ಇದ್ ಮಾಡ್ತಾ ಇದೆ. ಹೈಟೆಕ್ ಮಿಷನರಿ ಯೂಸ್ ಮಾಡ್ತಿದಾರ ಅಥವಾ ಇದ್ರ ಮೇಲೆ, ಸೊ ಅದ್ರ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಕೂಡ ಇಲ್ಲಿ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಕ್ರೆಡಿಟ್ ಪಾಲಿಸಿ. ಕ್ರೆಡಿಟ್ ಪಾಲಿಸಿ ಅಂತ ಅಂದ್ರೆ ಅಫ್ಕೋರ್ಸ್ ಈಗ ಕೆಲವೊಂದ್ಸಲ ಬಿಸ್ನೆಸ್ ಮಾಡ್ಬೇಕಾದ್ರೆ ಕ್ರೆಡಿಟ್ ಕೊಡ್ಬೇಕಾಗತ್ತೆ. ಸೊ ಕ್ರೆಡಿಟ್ ಕೊಡ್ಬೇಕು ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಇಟ್ಕೋಬೇಕಾಗತ್ತೆ. ನೀನು ಲಿಬರಲ್ ಆಗಿ ಬಂದವ್ರಿಗೆಲ್ಲ ಸಾಲ ಕೊಡ್ತೀನಿ ಅಂತ ಅಂದ್ರೆ, ಸೊ ನಿನ್ನ ಹತ್ರ ದುಡ್ಡು ಇರ್ಬೇಕು. ಅಂದ್ರೆ ನೀನು ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ಆಮೇಲೆ ದುಡ್ಡು ಇಟ್ಕೊಳ್ಳೋ ತರ ಇರ್ಬೇಕಾಗತ್ತೆ. ಸೊ ಇಫ್ ಯು ಪ್ರೊವೈಡಿಂಗ್ ಲಿಬರಲ್ ಕ್ರೆಡಿಟ್ ಪಾಲಿಸಿ, ನಿನ್ನ ಹತ್ರ ಲಿಬರಲ್ ಆಗಿ ಕ್ರೆಡಿಟ್ ಪಾಲಿಸಿ ಇದ್ದಾಗ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕಾದೆ. ಇಲ್ಲ ನಾನು ಕ್ರೆಡಿಟೇ ಕೊಡಲ್ಲ ಅಂತಂದ್ರೆ ನಿಂಗೆ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸಿಟಿ ಅಷ್ಟೊಂದು ಇರಲ್ಲ. ಯಾಕಂದ್ರೆ ಯು ನಾಟ್ ಇನ್ವೆಸ್ಟಿಂಗ್ ಆನ್ ಎನಿ ಡೇಟಾಸ್, ಅದ್ರ ಮೇಲೆ ನೀನು ಇನ್ವೆಸ್ಟ್ ಮಾಡೋದೇ ಇಲ್ಲ. ನೆಕ್ಸ್ಟ್ ಒನ್ ಇಸ್ ಟೆಕ್ನಾಲಜಿ. ಅಫ್ಕೋರ್ಸ್ ಟೆಕ್ನಾಲಜಿ ಇಸ್ ಬೇಸ್ಡ್ ಆನ್ ಒಂದು ಕ್ಯಾಪಿಟಲ್ ಇಂಟೆನ್ಸಿವ್, ಒಂದು ಲೇಬರ್ ಇಂಟೆನ್ಸಿವ್ ನಾವು ನೋಡ್ತೀವಿ. ಸೊ ನಿಂಗೆ ತುಂಬಾ ಮೆಷಿನರಿ ಹೈಟೆಕ್, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿನ್ ಲೇಬರ್ ಎಲ್ಲ ಕಡಿಮೆ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಂಗೆ ವರ್ಕಿಂಗ್ ಕ್ಯಾಪಿಟಲ್ ನೆಸೆಸಿಟಿ ಕಡಿಮೆ ಆಗುತ್ತೆ. ಸೊ ಡಿಪೆಂಡ್ಸ್ ಆನ್ ಯಾವ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅದ್ರ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ನ ಡಿಸೈಡ್ ಮಾಡ್ತೀವಿ. ನೇಚರ್ ಆಫ್ ಫಿನಿಶ್ಡ್ ಗೂಡ್ಸ್ ವೆರಿ ಇಂಪಾರ್ಟೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. ನೇಚರ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ ಅಂದ್ರೆ, ಈಗ ಫಿನಿಶ್ಡ್ ಗೂಡ್ಸ್ ನ ನೀನು ಲಾಂಗ್ ರನ್ ಅಲ್ಲಿ ಇಟ್ಕೊಳಕ್ ಆಗುತ್ತಾ, ಶಾರ್ಟ್ ರನ್ ಅಲ್ಲಿ ಇಟ್ಕೊಳಕ್, ಪೆರಿಷಬಲ್ ಅಂಡ್ ನಾನ್ ಪೆರಿಷಬಲ್ ಅನ್ನೋದ್ರ ಬಗ್ಗೆ ನೋಡ್ಬೋದು. ಅಂಡ್ ಡ್ಯೂರಬಲ್, ನಾನ್ ಡ್ಯೂರಬಲ್ ಗೂಡ್ಸ್ ಗಳ ಬಗ್ಗೆ ನಾವು ನೋಡ್ಬೋದು. ಸೊ ಈ ತರ ಇದ್ದಾಗ, ಸೊ ಆ ನೇಚರ್ ಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಅವಶ್ಯಕತೆ ಎಷ್ಟಿದೆ ಅದು ಅದನ್ನ ನಾವು ಡಿಸೈಡ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಪ್ರಾಫಿಟ್ ಲೆವೆಲ್. ಅಫ್ಕೋರ್ಸ್ ಪ್ರಾಫಿಟ್ ಲೆವೆಲ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಯಾಕೆ ಅಂತಂದ್ರೆ, ನಾನು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದಾಗ ಏನಾಗುತ್ತೆ,
ನಾನು ದುಡ್ಡನ್ನ ಇನ್ವೆಸ್ಟ್ ಮಾಡಬೇಕು, ಕೆಲವೊಂದ್ಸಲ ಹೊರಗಡೆಯಿಂದ ದುಡ್ಡು ತರಬೇಕು, ಅದಕ್ಕೆ ಇಂಟ್ರೆಸ್ಟ್ ಪೇ ಮಾಡ್ಬೇಕಾಗತ್ತೆ. ಆಗ ಪ್ರಾಫಿಟ್ ಏನಾಗುತ್ತೆ, ಇಂಟ್ರೆಸ್ಟ್ ಪೇ ಮಾಡಿದಾಗ ಸ್ವಲ್ಪ ರಿಡ್ಯೂಸ್ ಆದಂಗೆ ಆಗುತ್ತೆ. ಸೊ ಅದ್ರ ಮೇಲೂ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಅನ್ನೋದನ್ನ ನೋಡ್ತೀವಿ. ಲೆವೆಲ್ ಆಫ್ ಟ್ಯಾಕ್ಸಸ್ ಸೇಮ್ ಥಿಂಗ್, ಪ್ರಾಫಿಟ್ ಇದ್ದಂಗೆ ಲೆವೆಲ್ ಆಫ್ ಟ್ಯಾಕ್ಸಸ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ. ನೆಕ್ಸ್ಟ್ ಒನ್ ಇಸ್ ಡಿವಿಡೆಂಡ್ ಪಾಲಿಸಿ. ಅಫ್ಕೋರ್ಸ್ ಡಿವಿಡೆಂಡ್ ಪಾಲಿಸಿ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಆಸ್ ಲೈಕ್ ಪ್ರಾಫಿಟ್ ಹೆಂಗ್ ಇಂಪ್ಯಾಕ್ಟ್ ಮಾಡುತ್ತೆ ಅದೇ ರೀತಿ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ವೆದರ್ ಡಿವಿಡೆಂಡ್ ಪಾಲಿಸಿ ವರ್ಕಿಂಗ್ ಕ್ಯಾಪಿಟಲ್ ಇನ್ಕ್ರೀಸ್ ಮಾಡುತ್ತಾ ಅಥವಾ ಡಿಕ್ರೀಸ್ ಮಾಡುತ್ತಾ ಅಂತ ಇಲ್ಲಿ ನೋಡ್ತೀವಿ. ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್ ಪಾಲಿಸಿ, ನಿನ್ಗೆ ಗ್ರೋತ್ ಅಂತ ಅಥವಾ ಫ್ಯೂಚರ್ ಅಲ್ಲಿ ಏನಾರು ಗ್ರೋತ್ ಆ ತರ ಬೇಸ್ಡ್ ಆಗಿ ನೀನ್ ಏನಾರು ಕಂಪ್ನಿಯನ್ನ ಡಿಸೈಡ್ ಮಾಡ್ತು ಅಂತ ಅಂದಾಗ ಏನಾಗುತ್ತೆ, ಆಬ್ವಿಯಸ್ಲಿ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿನೇ ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ ಪ್ರೈಸ್ ಲೆವೆಲ್ ಚೇಂಜಸ್. ಅಫ್ಕೋರ್ಸ್ ಮೆಟೀರಿಯಲ್ ಬೆಲೆ ಚೇಂಜ್ ಆಯ್ತು, ಇನ್ಕ್ರೀಸ್ ಆಗೋಯ್ತು. ರಾ ಮೆಟೀರಿಯಲ್ ಬೆಲೆ, ಈಗ ಏನಾರು ರಾ ಮೆಟೀರಿಯಲ್ ಬೇಕಾಗಿರುತ್ತೆ ಯಾವುದೋ ಒಂದು ಕಂಪ್ನಿಗೆ, ಸೊ ಆ ಕಂಪ್ನಿ ರಾ ಮೆಟೀರಿಯಲ್ ಜಾಸ್ತಿ ಆಗ್ಬಿಡ್ತು, ಆಬ್ವಿಯಸ್ಲಿ ಏನಾಗುತ್ತೆ, ಅದ್ರ ಮೇಲೆ ರಾ ಮೆಟೀರಿಯಲ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಸೊ ಆಬ್ವಿಯಸ್ಲಿ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಪ್ರೈಸ್ ಲೆವೆಲ್ ಚೇಂಜಸ್ ಕೂಡ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಅಂಡ್ ಆಪರೇಟಿಂಗ್ ಎಫಿಷಿಯನ್ಸಿ ವೆರಿ ಇಂಪಾರ್ಟೆಂಟ್. ನೀನು ಆಪರೇಟಿಂಗ್ ಎಫಿಷಿಯನ್ಸಿ ಅಂದ್ರೆ ನಿನ್ ಬಿಸ್ನೆಸ್ ನ ಇರೋ ಒಂದು ರಿಸೋರ್ಸಸ್ ಗಳಲ್ಲಿ ಹೇಗೆ ಯೂಸ್ ಮಾಡ್ತೀಯಾ. ಕೆಲವೊಂದ್ಸಲಿ ಸುಮ್ಮನೆ ವೇಸ್ಟ್ ಮಾಡೋದು, ಲೇಬರ್ ಟೈಮ್ ವೇಸ್ಟ್ ಆಗುವಂಥದ್ದು, ಐಡಲ್ ಟೈಮ್ ಜಾಸ್ತಿ ಆಗುವಂಥದ್ದು, ಈ ತರ ಇದ್ದಾಗ ಅವನ ಮೇಲೆ ಸ್ಪೆಂಡ್ ಮಾಡುವಂಥದ್ದು ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆಪರೇಟಿಂಗ್ ಎಫಿಷಿಯನ್ಸಿ ಚೆನ್ನಾಗಿ, ಬೆಸ್ಟ್ ಆಪರೇಟಿಂಗ್ ಎಫಿಷಿಯನ್ಸಿ ಇದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕಡಿಮೆ ತಗೊಳುತ್ತೆ. ಆಪರೇಟಿಂಗ್ ಎಫಿಷಿಯನ್ಸಿ ಇಲ್ಲ ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಓಕೆ, ದೀಸ್ ಆರ್ ದ 13 ಫ್ಯಾಕ್ಟರ್ಸ್ ಐ ಎಕ್ಸ್ಪ್ಲೈನ್ ಅಬೌಟ್ ದಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್. ಸೊ 3 ಫ್ಯಾಕ್ಟರ್ಸ್ ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಬೇಕು ಕಡಿಮೆ ಬೇಕು ಅಂತ ಡಿಸೈಡ್ ಮಾಡುವಂತ ಫ್ಯಾಕ್ಟರ್ಸ್ ಗಳಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇಸ್ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ಸ್ ಲೆವೆಲ್, ಕರೆಂಟ್ ಅಸೆಟ್ಸ್ ಲೆವೆಲ್ ಜಾಸ್ತಿ ಇರ್ಬೇಕಾ ಕಡಿಮೆ ಇರ್ಬೇಕಾ, ವೆರಿ ಇಂಪಾರ್ಟೆಂಟ್ ಥಿಂಗ್. ಕರೆಂಟ್ ಅಸೆಟ್ಸ್ ಅಂದ್ರೆ ಯಾವ್ದು ಅಂತ ನಿಮಗೆ ಗೊತ್ತಿದೆ. ಒನ್ ಇಸ್ ಕ್ಯಾಶ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಿರ್ಬೋದು, ಅಥವಾ ಸ್ಟಾಕ್ ನ ಮೇಂಟೈನ್ ಮಾಡೋದಿರ್ಬೋದು, ಅಥವಾ ಬಿಲ್ಸ್ ಪೇಬಲ್ ಅಥವಾ ಅಕೌಂಟ್ಸ್ ಪೇಬಲ್ ನ ಮೇಂಟೈನ್ ಮಾಡುವಂಥದ್ದು. 3 ಮೇಜರ್ ಎಲಿಮೆಂಟ್ಸ್ ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒನ್ ಇಸ್ ಕ್ಯಾಶ್, ಅನದರ್ ಒನ್ ಇಸ್ ಸ್ಟಾಕ್, ರಾ ಮೆಟೀರಿಯಲ್ಸ್, ಫಿನಿಶ್ಡ್ ಗೂಡ್ಸ್ ಅದನ್ನ ಮೇಂಟೈನ್ ಮಾಡುವಂಥದ್ದು. ಥರ್ಡ್ ಒನ್ ಇಸ್ ಡೆಟಾರ್ಸ್, ದಟ್ ಇಸ್ ನಥಿಂಗ್ ಬಟ್ ಅಕೌಂಟ್ಸ್ ಪೇಯಬಲ್, ಅಂದ್ರೆ ನನಗೆ ಸಾಲ ಕೊಡುವಂಥದ್ದು, ಅದು ಕೂಡ ಎಷ್ಟು ಲೆವೆಲ್ ಅಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದು. 3 ಎಲಿಮೆಂಟ್ಸ್ ನ ಮೇಂಟೈನ್ ತುಂಬಾ ಜಾಸ್ತಿ ಮಾಡೋದು ತಪ್ಪು, ತುಂಬಾ ಕಡಿಮೆ ಮಾಡಿದ್ರು ನಿನ್ ಬಿಸ್ನೆಸ್ ನಡೆಯೋದಿಲ್ಲ. ಸೊ 2 ಕಾಸ್ಟ್ ನ ಹಿಡ್ಕೊಂಡು ನಿನ್ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್ ನ ಮೇಂಟೈನ್ ಮಾಡುವಂತದ್ನ ಇಲ್ಲಿ ಸ್ಟಡಿ ಮಾಡ್ತೀನಿ. ದಟ್ ಇಸ್ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್. ಡಿಟರ್ಮೈನಿಂಗ್ ದ ಆಪ್ಟಿಮಲ್ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್ ಇನ್ವಾಲ್ವ್ಸ್ ಟ್ರೇಡ್ ಆಫ್ ಬಿಟ್ವೀನ್, ಟ್ರೇಡ್ ಆಫ್ ಅಂತಂದ್ರೆ ಇದ್ರ ಮಧ್ಯ ಇರಬೇಕು, ಅಂದ್ರೆ ಕಾಯಿನ್ಸೈಡ್ ಆಗಿರ್ಬೇಕು. ಕಾಸ್ಟ್ ದಟ್ ಅರೈಸ್ ವಿತ್ ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ನಾನು ಅಕ್ವೈರ್ ಮಾಡಬೇಕು ಅಂತ ಅಂದಾಗ ನನಗಾಗೋ ಕಾಸ್ಟ್ಗಳು, ಅಂಡ್ ಕಾಸ್ಟ್ ದಟ್ ಫಾಲ್ ವಿತ್ ದ ಕರೆಂಟ್ ಅಸೆಟ್ಸ್, ಅದನ್ನ ಶಾರ್ಟೇಜ್ ಕಾಸ್ಟ್. ಆ ಕರೆಂಟ್ ಅಸೆಟ್ಸ್ ನಾನು ತಗೋಬೇಕು ಅಂತ ಅಂದ್ರೆ ನನಗಾಗೋ ಕ್ಯಾರಿಂಗ್ ಕಾಸ್ಟ್, ಆ ಕರೆಂಟ್ ಅಸೆಟ್ಸ್ ಇಲ್ಲ ಅಂತಂದ್ರೆ ನನಗಾಗೋ ಶಾರ್ಟೇಜ್ ಕಾಸ್ಟ್. ಇಲ್ಲ ಅಂತಂದ್ರೆ ಫಾಲ್ ವಿತ್ ದ ಕರೆಂಟ್ ಅಸೆಟ್ಸ್. ಸೊ 2 ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಸುಮ್ನೆ ಪ್ರೊಡಕ್ಷನ್ ನಡೀತಾರಲ್ಲ, ಸ್ಟಾಕ್ ತಂದು ಇಟ್ಕೊಳಕ್ ಆಗಲ್ಲ. ಸೊ ಆಮೇಲೆ ಪ್ರೊಡಕ್ಷನ್ ಇದ್ದಾಗ ಸ್ಟಾಕ್ ಇಲ್ಲ ಅಂತಂದ್ರೆ ದಟ್ ಇಸ್ ಆಲ್ಸೋ ಪ್ರಾಬ್ಲಮ್. ಅದು ಟ್ರೇಡ್ ಆಫ್ ಆಗ್ಬೇಕು, ಅಂದ್ರೆ ಒಂದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. ಆ 2 ಕಾಸ್ಟ್ಗಳು ಬ್ಯಾಲೆನ್ಸ್ಡ್ ಆಗಿದ್ದಾಗ ಆ ಲೆವೆಲ್ ಅಲ್ಲಿ ನೀನು ಕರೆಂಟ್ ಅಸೆಟ್ಸ್ ನ ಮೇಂಟೈನ್ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಕ್ಯಾರಿಂಗ್ ಕಾಸ್ಟ್ ಅಂದ್ರೆ ಏನ್ ಬರುತ್ತೆ ಅಂದ್ರೆ ಆರ್ ಮೇನ್ಲಿ ಇನ್ ದ ನೇಚರ್ ಆಫ್ ಕಾಸ್ಟ್ ಆಫ್ ಫಿನಾನ್ಸ್ ಹೈಯರ್ ಲೆವೆಲ್ ಆಫ್ ಕಾಸ್ಟ್. ಸೊ ಕರೆಂಟ್ ಅಸೆಟ್ಸ್ ಮೇಲೆ ನೀನು ಒಂದು ಇನ್ವೆಸ್ಟ್ ಮಾಡೋಂಥದ್ದು, ಕ್ಯಾಶ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಕ್ರೆಡಿಟ್ ಪಾಲಿಸಿ, ಕ್ರೆಡಿಟ್ ಕೊಡುವಂಥದ್ದು ಇರ್ಬೋದು, ಅಂಡ್ ಆಲ್ಸೋ ಸ್ಟಾಕ್ ನ ಮೇಂಟೈನ್ ಮಾಡುವಂಥದ್ದು. ದಟ್ ಈಸ್ ನಥಿಂಗ್ ಬಟ್ ಕ್ಯಾರಿಂಗ್ ಕಾಸ್ಟ್. ಶಾರ್ಟೇಜ್ ಆಫ್ ಕಾಸ್ಟ್ ಅಂತ ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಮೇಂಟೈನ್ ಮಾಡ್ದಲೆ ಪ್ರೊಡಕ್ಷನ್ ಸ್ಟಾಪ್ ಆಗುವಂಥದ್ದು, ಆರ್ ಎಲ್ಸ್ ಕಸ್ಟಮರ್ ನಿನ್ಗೆ ಆಗೇನ್ ಮಾಡ್ತಾರೆ, ಲಾಸ್ ಆಗುತ್ತೆ ಸೇಲ್ಸು, ಪ್ರೊಡಕ್ಷನ್ ಶೆಡ್ಯೂಲ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ, ಅಂಡ್ ಗುಡ್ ವಿಲ್ ಕಳ್ಕೊತೀಯ. ಸೊ ದಿಸ್ ಇಸ್ ಅ ಶಾರ್ಟೇಜ್ ಕಾಸ್ಟ್. ಸೊ ಶಾರ್ಟೇಜ್ ಕಾಸ್ಟ್ ಮತ್ತೆ ಎರಡೂನು ಬ್ಯಾಲೆನ್ಸ್ ಮಾಡ್ಬೇಕು ನೀನು, ಅದನ್ನ ಇಲ್ಲಿ ನಾವು ನೋಡ್ತೀವಿ ಇಲ್ಲಿ. ಸೊ ದೀಸ್ 2 ಕಾಸ್ಟ್ಸ್ ಆರ್ ಡಿಟರ್ಮೈನ್ ಟೋಟಲ್ ಕಾಸ್ಟ್ ಅಂಡ್ ದ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್. ಟೋಟಲ್ ಮಿನಿಮಮ್ ನನಗೆ ಕಾಸ್ಟ್ ಕಡಿಮೆ ಆಗಬೇಕು. ಸೊ 2 ಮ್ಯಾನೇಜ್ ಮಾಡಬೇಕು, ಕ್ಯಾರಿಂಗ್ ಕಾಸ್ಟ್ ಆಗಬೇಕು, ಶಾರ್ಟೇಜ್ ಕಾಸ್ಟ್, 2 ಮಿನಿಮಲ್ ಆಗಿ ವಿತ್ ದ ಆಪ್ಟಿಮಲ್ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್ ನ ಇಲ್ಲಿ ಹೇಳಿದ್ದಾರೆ. ನೋಡಿ ಇಲ್ಲಿ ವಿ ಕ್ಯಾನ್ ಅಬ್ಸರ್ವ್ ದಟ್ ಒನ್ ದೇರ್ ಇಸ್ 3 ಕ್ಯಾರಿಂಗ್ ಕಾಸ್ಟ್,
ನೀನು ಕರೆಂಟ್ ಅಸೆಟ್ಸ್ ಜಾಸ್ತಿ ಮಾಡ್ದಂಗೆ ಕ್ಯಾನ್ ಯು ಸಿ ಅಬ್ಸರ್ವ್ ದ ಲೈನ್ ಇಯರ್ ಕ್ಯಾರಿಂಗ್ ಕಾಸ್ಟ್ ನ ಅಬ್ಸರ್ವ್ ಮಾಡ್ತಿದ್ದೀರಾ. ಸೊ ಕ್ಯಾರಿಂಗ್ ಕಾಸ್ಟ್ ಈಸ್ ಇನ್ಕ್ರೀಸಿಂಗ್. ನಾವು ಎಕ್ಸ್ ಆಕ್ಸಿಸ್ ಅಲ್ಲಿ ಕರೆಂಟ್ ಅಸೆಟ್ಸ್ ತಗೋತೀವಿ, ವೈ ಆಕ್ಸಿಸ್ ಅಲ್ಲಿ ಕಾಸ್ಟ್ ಬಗ್ಗೆ ತಗೊಂಡಿದ್ದು ಅಂದ್ರೆ ಕ್ಯಾರಿಂಗ್ ಕಾಸ್ಟ್ ಮತ್ತೆ ಕಾಸ್ಟ್ ಎಷ್ಟಾಗುತ್ತೆ. ನಾನು ಕರೆಂಟ್ ಅಸೆಟ್ಸ್ ನ ಮೇಂಟೈನ್ ಮಾಡ್ದಂಗೆ ಕಾಸ್ಟ್ ಕೂಡ ಹೆಂಗಾಗುತ್ತೆ ಅನ್ನೋದನ್ನ ಇಲ್ಲಿ ನೋಡ್ತಾ ಇದೀನಿ. ಕರೆಂಟ್ ಅಸೆಟ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ಕ್ಯಾರಿಂಗ್ ಕಾಸ್ಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನೋಡಿ ಇಲ್ಲಿ ಇನ್ಕ್ರೀಸ್ ಆಗಿದೆ. ದಟ್ ಈಸ್ ಇನ್ ಸ್ಟ್ರೈಟ್ ಲೈನ್ ಸ್ಲೋಪಿಂಗ್, ಸಾರಿ ಮೂವಿಂಗ್ ಅಪ್ವರ್ಡ್ ಮೂವ್ಮೆಂಟ್ ಆಗುತ್ತೆ ಕ್ಯಾರಿಂಗ್ ಕಾಸ್ಟ್. ವೇರ್ ಆಸ್ ಶಾರ್ಟೇಜ್ ಕಾಸ್ಟ್ ಹಂಗಲ್ಲ. ಶಾರ್ಟೇಜ್ ಕಾಸ್ಟ್ ಏನಾಗುತ್ತೆ ನೋಡಿ, ಇಲ್ಲಿ ನಿಂಗೆ ಕರೆಂಟ್ ಅಸೆಟ್ಸ್ ಕೆಲವೊಂದು ಇಲ್ಲಿ ಇದ್ದಂಗೆ ಸ್ಟಾರ್ಟಿಂಗ್ ಕರೆಂಟ್ ಅಸೆಟ್ಸ್ ಜಾಸ್ತಿ ಆದಂಗೆ ಏನಾಗುತ್ತೆ, ಡೌನ್ ಆಗ್ತಾ ಹೋಗುತ್ತೆ. ನೀವು ಕರೆಂಟ್ ಅಸೆಟ್ಸ್ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ, ಕರೆಕ್ಟ್ ಆಗಿ ಶಾರ್ಟೇಜ್ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೀವು ಯು ಆರ್ ಮೇಂಟೈನಿಂಗ್ ಕರೆಂಟ್ ಅಸೆಟ್ಸ್. ಬಟ್ ಕ್ಯಾರಿಂಗ್ ಕಾಸ್ಟ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕ್ಯಾರಿಂಗ್ ಕಾಸ್ಟ್ ಏನಾಗುತ್ತೆ ನಿಮ್ಗಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಟೋಟಲ್ ಕಾಸ್ಟ್ ಕೂಡ ಎರಡು ಕಂಬೈನ್ಡ್ ಆಗಿ ಶಾರ್ಟೇಜ್ ಕಾಸ್ಟ್ ಮತ್ತೆ ಕ್ಯಾರಿಂಗ್ ಕಾಸ್ಟ್ ಎರಡು ಆಡ್ ಮಾಡಿದಾಗ ಟೋಟಲ್ ಕಾಸ್ಟ್ ಏನಾಗುತ್ತೆ, ಸ್ಟಾರ್ಟಿಂಗ್ ಸ್ವಲ್ಪ ಲೆವೆಲ್ ವರ್ಗು ಡಿಕ್ರೀಸ್ ಆಗುತ್ತೆ, ಆಮೇಲೆ ಸ್ವಲ್ಪ ಸ್ಲೈಟ್ ಆಗಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಈ ಕೊಯಿನ್ಸೈಡ್ ಆಗೋ ಪಾಯಿಂಟ್ ನೋಡಿ, ಇಲ್ಲಿ ಪಾಯಿಂಟ್ ಕೊಯಿನ್ಸೈಡ್ ಆಗುತ್ತೆ. ಒಂದು ಲೈನ್ ಎಳ್ದಿದ್ದಾರೆ ಇಲ್ಲಿ. ಈ ಪಾಯಿಂಟ್ ನ ಈ ಲೆವೆಲ್ ಅಲ್ಲಿ ನೀನು ಕರೆಂಟ್ ಅಸೆಟ್ಸ್ ನ ಮೇಂಟೈನ್ ಮಾಡಬೇಕು. ಆಗ ಶಾರ್ಟೇಜ್ ಕಾಸ್ಟ್ ಕಡಿಮೆ ಇರುತ್ತೆ, ಕ್ಯಾರಿಂಗ್ ಕಾಸ್ಟ್ ಮಿನಿಮಲ್ ಆಗಿರುತ್ತೆ, ಮತ್ತೆ ಟೋಟಲ್ ಕಾಸ್ಟ್ ಅದರಿಂದ ಏನಾಗುತ್ತೆ, ನಿಮಗೆ ಮಿನಿಮಲ್ ಆಗುತ್ತೆ ಅಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆ, ಸೊ ಈ ಲೆವೆಲ್ ಅಲ್ಲಿ ನೀವೇನ್ ಮಾಡ್ಬೋದು, ಶಾರ್ಟೇಜ್ ಕರೆಂಟ್ ಅಸೆಟ್ಸ್ ನ ಮೇಂಟೈನ್ ಮಾಡಬೇಕು. ಯಾವಾಗ ಹೇಳಿ, ಶಾರ್ಟೇಜ್ ಕಾಸ್ಟ್ ಮಿನಿಮಮ್ ಆಗಿರುತ್ತೆ ಆಲ್ಮೋಸ್ಟ್ ಅಲ್ಲಿ, ಮತ್ತೆ ಕ್ಯಾರಿಯಿಂಗ್ ಕಾಸ್ಟ್ ನಿಮ್ಗೆ ಕಡಿಮೆ ಇರುತ್ತೆ. ಸೊ ಇದರಿಂದ ಟೋಟಲ್ ಕಾಸ್ಟ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಜನರಲಿ ಟೋಟಲ್ ಕಾಸ್ಟ್ ಇಸ್ ಫೇರ್ಲಿ ಫ್ಲಾಟ್ ಇದ್ದಾಗ ನೋಡಿ, ಇಲ್ಲಿ ಫ್ಲಾಟ್ ಇದೆ, ಇದು ಟೋಟಲ್ ಕಾಸ್ಟ್ ಏನಿದೆ ಫ್ಲಾಟ್ ಇದ್ದಾಗ ಅದನ್ನೇದ ಇಟ್ ಮೇ ಬಿ ಡಿಫಿಕಲ್ಟ್ ಟು ಆಪ್ಟಿಮಲ್ ಲೆವೆಲ್ ಅಂತ ಕಷ್ಟ ಆಗುತ್ತೆ ಫ್ಲಾಟ್ ಇದ್ದಾಗ. ಯಾಕಂದ್ರೆ ಯಾವ ಲೆವೆಲ್ ಅಲ್ಲಿ ಬೇಕಾದ್ರೆ ಆಗ್ಬೋದು ಕರೆಂಟ್ ಅಸೆಟ್ಸ್, ಇಲ್ಲೂ ಕೂಡ ಕಡಿಮೆ ಆಗ್ಬೋದು, ಇಲ್ಲೂ ಇದಾಗ್ಬೋದು. ಸೊ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಸೊ ಟೋಟಲ್ ಆಗಿ ಲೆವೆಲ್ ಆಫ್ ಕರೆಂಟ್ ಅಸೆಟ್ಸ್ ಮ್ಯಾನೇಜ್ ಮಾಡ್ಬೇಕಾದ್ರೆ ನೀವು ಎರಡು ಕಾಸ್ಟ್ ನ ಕನ್ಸಿಡರ್ ಮಾಡಿ ಯಾರದ್ರಲ್ಲಿ ನಿಮ್ಗೆ ಯಾವ್ದು ಇದಾಗುತ್ತೆ ಅಂತ ಹೇಳಿ. ಒನ್ ಥಿಂಗ್ ಯು ಶುಡ್ ನೋ, ಕರೆಂಟ್ ಅಸೆಟ್ಸ್ ಜಾಸ್ತಿ ಆಗ್ತಾ ಇದ್ರೆ ಕ್ಯಾರಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಶಾರ್ಟೇಜ್ ಕಾಸ್ಟ್ ಏನಾಗುತ್ತೆ, ರಿಡ್ಯೂಸ್ ಆಗುತ್ತೆ. ಬಟ್ ಕರೆಂಟ್ ಅಸೆಟ್ಸ್ ಕಡಿಮೆ ಆಯ್ತು ಅಂತ ಅಂದ್ರೆ ಶಾರ್ಟೇಜ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ದಿಸ್ ಆರ್ ದ ಥಿಂಗ್ಸ್ ಯು ಶುಡ್ ಕೀಪ್ ಇನ್ ಮೈಂಡ್. ಓಕೆ, ನೆಕ್ಸ್ಟ್ ಇಸ್ ಆಪರೇಟಿಂಗ್ ಸೈಕಲ್ ಅಂಡ್ ಕ್ಯಾಶ್ ಸೈಕಲ್. ಸೊ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಇದರಲ್ಲಿ, ಯಾಕಂದ್ರೆ ಪ್ರಾಬ್ಲಮ್ಸ್ ಬರ್ತಾ ಇದ್ರಲ್ಲಿ ನಿಮ್ಗೆ. ಸೊ ಆಪರೇಟಿಂಗ್ ಸೈಕಲ್ ಮತ್ತೆ ಕ್ಯಾಶ್ ಸೈಕಲ್ ಅಂದ್ರೆ ಏನು ಅಂತ ನೋಡೋಣ. Investment in working capital is influenced by 4 major events. Of course, working capital na influence ಮಾಡೋದು 4 major elements. First element ಯಾವುದು ಅಂತ ಅಂದ್ರೆ purchase of raw material, payment for raw material, sale of finished goods, collection of cash for sales. Very important. ನೀನ್ raw material purchase ಮಾಡ್ತೀಯಾ, ಅವ್ರಿಗೆ ಪೇಮೆಂಟ್ ಮಾಡ್ತೀಯಾ, ಅಲ್ಲಿ ಕ್ಲಾರಿಟಿ ಇರಬೇಕು. ಮತ್ತೆ ಫಿನಿಶ್ಡ್ ಗುಡ್ಸ್ ನ ಸೇಲ್ ಮಾಡ್ತೀಯಾ, ಕ್ಯಾಶ್ ಸೇಲ್ ಮಾಡಿದ್ರೆ ನೋ ಇಶ್ಯೂಸ್. ಇನ್ನ ಕ್ರೆಡಿಟ್ ಸೇಲ್ ಮಾಡಿದ್ರೆ ಅವ್ರ ಹತ್ರ ಕ್ಯಾಶ್ ನ ಕಲೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಈ 4 ಇಂಪಾರ್ಟೆಂಟ್ ಅಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಆ ಇನ್ಫ್ಲೂಯೆನ್ಸ್ ನ ನಾವು ಆಪರೇಟಿಂಗ್ ಸೈಕಲ್ ಮತ್ತೆ ಕ್ಯಾಶ್ ಸೈಕಲ್ ಅಲ್ಲಿ ಸ್ಟಡಿ ಮಾಡ್ತೀವಿ. ಲೆಟ್ಸ್ ಮೂವ್ ಆನ್ ಟು ಮೀನಿಂಗ್ ಆಫ್ ಆಪರೇಟಿಂಗ್ ಸೈಕಲ್. ಬಿಫೋರ್ ದಟ್ ಆಪರೇಟಿಂಗ್ ಸೈಕಲ್ ಮೀನಿಂಗ್ ಹೋಗಕ್ಕಿಂತ ಮುಂಚೆ ನಾನು ನಿಮಗೆ ಯಾವ ತರ ಡಯಾಗ್ರಾಮ್ ಪ್ರೆಸೆಂಟೇಷನ್ ಇರುತ್ತೆ ಅಂತ ಹೇಳ್ಬಿಡ್ತೀನಿ ನಾನು. ಸೊ ಒಂದು ಫ್ಲೋ ಹೇಳ್ಬಿಡ್ತೀನಿ ನಾನು. ಐ ಆಮ್ ಲೇಟರ್ ಆನ್ ಯು ಡಿಸೈಡ್ ವಿಚ್ ಇಸ್ ಆಪರೇಟಿಂಗ್ ಸೈಕಲ್, ವಿಚ್ ಇಸ್ ಕ್ಯಾಶ್ ಸೈಕಲ್ ಅಂತ ನಾವು ಡಿಸೈಡ್ ಮಾಡೋಣ. ಫಸ್ಟ್ ಇಸ್ ಆರ್ಡರ್ ಪ್ಲೇಸ್ಡ್. ದ ಫಸ್ಟ್ ಪಾಯಿಂಟ್ ಎಲ್ಲಿದೆ ನೋಡಿ, ಇಲ್ಲಿ ಫಸ್ಟ್ ಏನಾಗಿದೆ, ಇಲ್ಲಿ ಆರ್ಡರ್ ಪ್ಲೇಸ್ಡ್ ಆಗುತ್ತೆ. ಇದು ಆರ್ಡರ್ ಯಾವ್ದಕ್ಕೆ ಪ್ಲೇಸ್ ಅಂದ್ರೆ ರಾ ಮೆಟೀರಿಯಲ್. ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದಾಗ, ಒಂದು ಪ್ರೊಡಕ್ಷನ್ ಮಾಡ್ಬೇಕು ಅಂದಾಗ ರಾ ಮೆಟೀರಿಯಲ್ಗೆ ಆರ್ಡರ್ ಮಾಡ್ತಾರೆ, ಸ್ಟಾಕ್ ಬರುತ್ತೆ, ಸ್ಟಾಕ್ಸ್ ಅರೈವ್. ಈ ಸ್ಟಾಕ್ ಅರೈವ್ ಆಗುತ್ತೆ. ಸೊ ಈ ಸ್ಟಾಕ್ ನ ಕನ್ವರ್ಟ್ ಮಾಡ್ತಾರೆ ಏನಾಗಿ, ಔಟ್ಪುಟ್ ಆಗಿ. ಸೊ ಔಟ್ಪುಟ್ ಆಗಿ ಕನ್ವರ್ಟ್ ಆದಷ್ಟನ್ನ ದಿಸ್ ಇಸ್ ನಥಿಂಗ್ ಬಟ್ ಇನ್ವೆಂಟ್ರಿ ಪೀರಿಯಡ್. ಈ ಪೀರಿಯಡ್ ನಾವ್ ಏನಂತ ಕರಿತೀವಿ ಅಂದ್ರೆ ಸ್ಟಾಕ್ ನ ಇಟ್ಕೋತೀವಿ. ರಾ ಮೆಟೀರಿಯಲ್ ಇಂದ ಔಟ್ಪುಟ್ ವರ್ಗು ಇರೋದು ರಾ ಮೆಟೀರಿಯಲ್, ಫಿನಿಶ್ಡ್ ಗೂಡ್ಸ್, ವರ್ಕ್ ಇನ್ ಪ್ರೋಗ್ರೆಸ್, ಈ ಮೂರ್ದು ನಾವು ಇನ್ವೆಂಟ್ರಿ ಅಂತಾನೆ ಕರೆಯೋದು. ಸೊ ಈ ಪೀರಿಯಡ್ ಅಂದ್ರೆ ನನಗೆ ರಾ ಮೆಟೀರಿಯಲ್ ಬರುತ್ತೆ, ರಾ ಮೆಟೀರಿಯಲ್ ಏನಾಗಿ ಕನ್ವರ್ಟ್ ಆಗುತ್ತೆ, ಔಟ್ಪುಟ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಪೀರಿಯಡ್ ವಾಟ್ ಯು ಕಾಲ್ಡ್ ಇಟ್ ಆಸ್ ಇನ್ವೆಂಟ್ರಿ ಪೀರಿಯಡ್ ಅಂತ ನಾವು ಕರಿತೀವಿ. ಸೊ ಆ ಸ್ಟಾಕ್ ಏನಾಗುತ್ತೆ, ಸೇಲ್ ಆಫ್ ಫಿನಿಶ್ಡ್ ಗುಡ್ಸ್. ಆ ಇನ್ವೆಂಟ್ರಿ ಔಟ್ಪುಟ್ ಆದಷ್ಟನ್ನ ಇನ್ವೆಂಟ್ರಿ ಪೀರಿಯಡ್ ಆಗುತ್ತೆ. ಅದನ್ನ ನೀವು ಕ್ರೆಡಿಟ್ ಅಲ್ಲಿ ಕೊಟ್ರೆ, ಸಾಲ ಕೊಟ್ರೆ ಏನಾಗುತ್ತೆ ಅಲ್ಲಿ, ಕ್ಯಾಶ್ ರಿಸೀವ್ಡ್. ದಿಸ್ ಇಸ್ ನಥಿಂಗ್ ಬಟ್ ಅಕೌಂಟ್ಸ್ ರಿಸೀವಬಲ್ ಪೀರಿಯಡ್.
ಪಿರಿಯಡ್ ಅಂತ ನಾವು ಕರಿತೀವಿ. ಅಂದ್ರೆ ನೀನು ಸಾಲದಲ್ಲಿ ಕೊಟ್ಟಾಗ ನಿನ್ಗೆ ಎಷ್ಟು ತಿಂಗಳಾದ್ಮೇಲೆ ಅವನು ಸೇಲ್ ಆಗಿರೋದಕ್ಕೆ ದುಡ್ಡು ಕೊಡ್ತಾನೆ, ದಟ್ ಈಸ್ ಅಕೌಂಟ್ಸ್ ರಿಸೀವಬಲ್ ಪಿರಿಯಡ್. ಇನ್ನೊಂದಿದೆ ಅಕೌಂಟ್ ಪೇಯಬಲ್ ಪಿರಿಯಡ್. ಅಕೌಂಟ್ ಪೇಯಬಲ್ ಪಿರಿಯಡ್ ಅಂತ ನೋಡ್ತೀವಿ. ಫಾರ್ಮ್ ರಿಸೀವ್ಸ್ ಇನ್ವಾಯ್ಸ್, ಅಂದ್ರೆ ಸ್ಟಾಕ್ ನ ಫಸ್ಟ್ ಇನಿಷಿಯಲಿ ರಾ ಮೆಟೀರಿಯಲ್ ತಗೊಂಡಿರುತ್ತಲ್ಲ, ಇನ್ವಾಯ್ಸ್ ತಗೊಳುತ್ತೆ, ಆ ಮೆಟೀರಿಯಲ್ಗೆ ಪೇ ಮಾಡ್ತಾರಲ್ಲ, ಅದನ್ನ ನಾವು ಅಕೌಂಟ್ಸ್ ಪೇಯಬಲ್ ಪೀರಿಯಡ್ ಅಂತ ನಾವು ಕರಿತೀವಿ. ಅದನ್ನ ಏನಂತ ಕರಿತೀವಿ ನಾವು? ಅಕೌಂಟ್ಸ್ ಪೇಯಬಲ್ ಪೀರಿಯಡ್ ಅಂತ ನಾವು ಕರಿತೀವಿ. ಸೊ ಇನ್ ದಿಸ್ ಇದ್ರಲ್ಲಿ ಏನು ಇರುತ್ತೆ ಅಂತ ಅಂದ್ರೆ, ಆಪರೇಟಿಂಗ್ ಸೈಕಲ್ ಅಂತ ಅಂದ್ರೆ ಇನ್ವೆಂಟ್ರಿ ಪೀರಿಯಡ್ ಮತ್ತೆ ಅಕೌಂಟ್ಸ್ ರಿಸೀವಬಲ್ ಪೀರಿಯಡ್ ಮತ್ತೆ ಅಕೌಂಟ್ಸ್ ಪೇಯಬಲ್ ಪೀರಿಯಡ್, ಈ ಮೂರು ಸೇರಿದ್ರೆ ಏನಾಗುತ್ತೆ? ಆಪರೇಟಿಂಗ್ ಸೈಕಲ್. ಇನ್ವೆಂಟ್ರಿ ಪೀರಿಯಡ್ ಅಂದ್ರೆ ನಿನ್ನ ಸ್ಟಾಕ್ ಬಂದಿರುತ್ತೆ, ಅದನ್ನ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡೋದಂತ ಇರೋದು ಇನ್ವೆಂಟ್ರಿ ಪೀರಿಯಡ್, ಪ್ಲಸ್ ಅಕೌಂಟ್ಸ್ ರಿಸೀವಬಲ್ ಪೀರಿಯಡ್ ಅದನ್ನ ಆಡ್ ಮಾಡ್ಕೋತೀಯ, ಪ್ಲಸ್ ಅಕೌಂಟ್ಸ್ ಪೇಯಬಲ್ ಪೀರಿಯಡ್, ನೀನ್ ಪೇಮೆಂಟ್ ಮಾಡ್ಬೇಕಲ್ವಾ ಅವ್ರಿಗೆ, ಸೊ ಆ ಪೀರಿಯಡ್ ಅದನ್ನ ಏನಂತ ಕರಿತೀವಿ? ಆಪರೇಟಿಂಗ್ ಸೈಕಲ್ ಅಂತ ಕರಿತೀವಿ. ಸೊ ಬರೀ ನಾವು ಇನ್ವೆಂಟ್ರಿ ಪೀರಿಯಡ್ ಮತ್ತೆ ಅದಿಲ್ಲಿದೆ ನೋಡಿ ಇಲ್ಲಿ, ಬರೀ ಇನ್ವೆಂಟ್ರಿ ಪೀರಿಯಡ್, ಸೊ ಸಾರಿ ಐ ಆಮ್ ಸಾರಿ, ಇನ್ವೆಂಟ್ರಿ ಪೀರಿಯಡ್ ಮತ್ತೆ ಅಕೌಂಟ್ ರಿಸೀವಬಲ್ ಪೀರಿಯಡ್ ಎರಡು ನೋಡಿ ಇಲ್ಲಿ ರೆಡ್ ಎಲ್ಲಿಂದ ಇದೆ? ಇಲ್ಲಿಂದ ಸ್ಟಾಕ್ ಅರೈವ್ಸ್ ಟು ಕ್ಯಾಶ್ ರಿಸೀವ್ಡ್ ವರ್ಗು ಇರೋದನ್ನ ಆಪರೇಟಿಂಗ್ ಸೈಕಲ್ ಅಂತ ನಾವು ಕರಿತೀವಿ ನಾವು. ಸೊ ಆರ್ಡರ್ ರಿಸೀವ್ಡ್, ಆರ್ಡರ್ ನೀವು ಎಲ್ಲಿ ಈಗ ಯಾವ್ದನ್ನ ಕ್ಯಾಶ್ ಸೈಕಲ್ ಅಂತ ಅಂದ್ರೆ, ನೀನು ಆರ್ಡರ್ ರಿಸೀವ್ಡ್ ಇಂದ ಅಕೌಂಟ್ಸ್ ಪೇಯಬಲ್, ನೀನು ಅಕೌಂಟ್ಸ್ ಕೊಟ್ಟು ಯಾರು ರಾ ಮೆಟೀರಿಯಲ್ ಕೊಟ್ಟಿರ್ತಾರೆ ಅವ್ರು ಕ್ಲಿಯರ್ ಮಾಡೋ ತನಕ ಇರೋದನ್ನ ನಾವೇನಂತ ಕರಿತೀವಿ? ಕ್ಯಾಶ್ ಸೈಕಲ್ ಅಂತ ನಾವು ಕರಿತೀವಿ. ಸೊ ಲೆಟ್ಸ್ ಗೋ ಆನ್ ಟು ಮೂವ್ ಆನ್ ಟು ಮೀನಿಂಗ್ ಆಫ್ ಆಪರೇಟಿಂಗ್ ಸೈಕಲ್ ಅಂಡ್ ಕ್ಯಾಶ್ ಸೈಕಲ್. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಇಲ್ಲಿ ಟೈಮ್ elapses between purchase of raw material and collection for sale. ಸೊ ನೀನು ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದ್ರಿಂದ ಹಿಡಿದು ನೀನು ಸೇಲ್ ಮಾಡಿ, ಅಂದ್ರೆ ಅದನ್ನ ಔಟ್ಪುಟ್ ಆಗಿ ಕನ್ವರ್ಟ್ ಮಾಡಿ ಸೇಲ್ ಮಾಡೋದ್ರಿಂದ ದುಡ್ಡು ಬರುತ್ತಲ್ಲ, ಅಲ್ಲಿ ತನಕ ಇರೋದನ್ನ ಏನಂತ ಕರಿತೀವಿ ನಾವು? ವಿ ಕಾಲ್ಡ್ ಇಟ್ ಆಸ್ ವಾಟ್ ವಿ ರೆಫರ್ಡ್ ಆಸ್ ಆಪರೇಟಿಂಗ್ ಸೈಕಲ್. ವೇರ್ ಆಸ್ ದ ಟೈಮ್ ಲೆಂತ್ ಬಿಟ್ವೀನ್ ಪೇಮೆಂಟ್ ಫಾರ್ ರಾ ಮೆಟೀರಿಯಲ್ಗೆ ಪೇಮೆಂಟ್ ಮಾಡುವಂಥದ್ದು ನೋಡಿ ಇಲ್ಲಿ, ರಾ ಮೆಟೀರಿಯಲ್ ಪರ್ಚೇಸಸ್ ಅಂಡ್ ಕಲೆಕ್ಷನ್ ಆಫ್ ಕ್ಯಾಶಸ್ ಫಾರ್ ಸೇಲ್ಸ್. ವೆರಿ ಇಂಪಾರ್ಟೆಂಟ್, ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಿನ್ಗೆ ರಾ ಮೆಟೀರಿಯಲ್ಗೆ ಪೇ ಮಾಡಿ ಮತ್ತೆ ಸೇಲ್ಸ್, ಕ್ಯಾಶ್ ಸೈಕಲ್ ದೊಡ್ಡದು ಆಕ್ಚುಲಿ. ಸೊ ಇನ್ವೆಂಟ್ರಿ ಪೀರಿಯಡ್ ಬರಲ್ಲ ಯಾವ್ದ್ರಲ್ಲಿ? ಕ್ಯಾಶ್ ಸೈಕಲ್ ಅಲ್ಲಿ ಇನ್ವೆಂಟ್ರಿ ಪೀರಿಯಡ್ ಬರಲ್ಲ. ಇಲ್ಲಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ಕನ್ವರ್ಟ್ ಮಾಡಿ ಆಮೇಲೆ ಸೇಲ್ಸ್ ಮಾಡ್ತೀವಿ. ಇಲ್ಲಿ ಎಲ್ಲಿಂದ ಆಗುತ್ತೆ? ರಾ ಮೆಟೀರಿಯಲ್ಸ್ಗೆ ಪರ್ಚೇಸ್ ಮಾಡಿರೋದಕ್ಕೆ ಪೇಮೆಂಟ್ ಮಾಡಿ ನೀವು ಸೇಲ್ಸ್ ಇಂದ ಕಲೆಕ್ಷನ್ ಆಗೋರನ್ನ ಏನಂತ ಕರಿತೀವಿ? ಕ್ಯಾಶ್ ಸೈಕಲ್ ಅಂತ ನಾವು ಕರಿತೀವಿ. ನೋಡಿ ಇಲ್ಲಿ ಆಪರೇಟಿಂಗ್ ಸೈಕಲ್ ಇಸ್ ದ ಸಮ್ ಆಫ್ ಇನ್ವೆಂಟ್ರಿ ಪೀರಿಯಡ್ ಅಂಡ್ ಅಕೌಂಟ್ ರಿಸೀವಬಲ್ ಪೀರಿಯಡ್. ಏನಂತ ಕರಿತೀವಿ ನಾವು? ಇನ್ವೆಂಟ್ರಿ ಪೀರಿಯಡ್ ಮತ್ತೆ ಅಕೌಂಟ್ಸ್ ರಿಸೀವಬಲ್ ಪೀರಿಯಡ್ ಅಂತ ನಾವು ಕರಿತೀವಿ. ಬಟ್ ವೇರಸ್ ಕ್ಯಾಶ್ ಸೈಕಲ್ ಅಂತ ಅಂದ್ರೆ ಆಪರೇಟಿಂಗ್ ಸೈಕಲ್ ಲೆಸ್ ಅಕೌಂಟ್ಸ್ ಪೇಯಬಲ್ ಪೀರಿಯಡ್. ಏನಂತ ಕರಿತೀವಿ? ಆಪರೇಟಿಂಗ್ ಸೈಕಲ್ ಏನ್ ಬರುತ್ತೆ ಇದ್ರಲ್ಲಿ, ಅದ್ರಲ್ಲಿ ಏನ್ ಮೈನಸ್ ಮಾಡ್ತೀವಿ ನಾವು? ಅಕೌಂಟ್ಸ್ ಪೇಯಬಲ್ ಪೀರಿಯಡ್. ಈ ಫಾರ್ಮುಲಾ ನೆನಪಲ್ಲಿ ಇರ್ಬೇಕಂದ್ರೆ ಇದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ. ಇಲ್ಲಿ ಆಪರೇಟಿಂಗ್ ಸೈಕಲ್ ಇಸ್ ಈಕ್ವಲ್ ಟು ಐ ಪಿ ಅಂದ್ರೆ ಇನ್ವೆಂಟ್ರಿ ಪೀರಿಯಡ್ ಪ್ಲಸ್ ARP ಅಕೌಂಟ್ಸ್ ರಿಸೀವಬಲ್ ಪೀರಿಯಡ್ ಅಂತ ನಾವು ನೋಡ್ತೀವಿ. CC ಅಂತ ಅಂದ್ರೆ OC ಮೈನಸ್ APP ಅಂದ್ರೆ ಅಕೌಂಟ್ಸ್ ಪೇಯಬಲ್ ಪೀರಿಯಡ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇಸ್ ಆಪರೇಟಿಂಗ್ ಸೈಕಲ್ ಅಂದ್ರೆ ಗೊತ್ತಾಗಿದೆ, ಇಟ್ಸ್ ಅ ಟೈಮ್ ಬಿಟ್ವೀನ್ ಇನ್ವೆಂಟ್ರಿ ಪೀರಿಯಡ್ ಅಂಡ್ ಕಲೆಕ್ಷನ್ ಫಾರ್ ಸೇಲ್ಸ್. ಕ್ಯಾಶ್ ಸೈಕಲ್ ಅಂದ್ರೆ ಆಪರೇಟಿಂಗ್ ಸೈಕಲ್ ಇಂದ ನಾನು ಅಕೌಂಟ್ ಪೇಯಬಲ್ ಪೀರಿಯಡ್ ನಾನು ಮೈನಸ್ ಮಾಡಿದ್ರೆ ಏನಾಗುತ್ತೆ? ಅದು ಕ್ಯಾಶ್ ಸೈಕಲ್ ಆಗುತ್ತೆ. ಓಕೆ, ದ ಫಾರ್ಮುಲಾ ನಿಮ್ಗೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿ, ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇನ್ವೆಂಟ್ರಿ ಪೀರಿಯಡ್ ಅಂದ್ರೆ ಫಾರ್ಮುಲಾ ಏನ್ ಬರಿತೀವಿ ಅಂತಂದ್ರೆ, ಇಯರ್ಲಿ ನಾವು ವೀಕ್ಲಿ ಮಾಡಿದ್ರೆ 52, ಡೈಲಿ ಇಯರ್ಲಿ ಡೇಸ್ ಎಷ್ಟು ಅಂದ್ರೆ 365 ತಗೊಂಡಿದ್ವಿ. ಆವರೇಜ್ ಇನ್ವೆಂಟ್ರಿ ಡಿವೈಡ್ ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, ದಟ್ ಈಸ್ ಇನ್ವೆಂಟ್ರಿ ಪೀರಿಯಡ್. ಆವರೇಜ್ ಇನ್ವೆಂಟ್ರಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇಂಟು 365 ಮಾಡ್ತೀವಿ, ದಟ್ ಈಸ್ ಇನ್ವೆಂಟ್ರಿ ಪೀರಿಯಡ್. ರಿಸೀವಬಲ್ ಪೀರಿಯಡ್ ಅಂದ್ರೆ ಅಕೌಂಟ್ಸ್ ರಿಸೀವಬಲ್ ಡಿವೈಡ್ ಬೈ ಸೇಲ್ಸ್ ನ ಮಾಡಿದ್ರೆ ಸಿಗುತ್ತೆ. ಪೇಬಲ್ ಪೀರಿಯಡ್ ಅಂದ್ರೆ ಅಕೌಂಟ್ಸ್ ಪೇಬಲ್ ಡಿವೈಡ್ ಬೈ ಆವರೇಜ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಥವಾ ಪರ್ಚೇಸಸ್ ನ ತಗೊಂಡು ನಾವು ಮಾಡಿದ್ವಿ. ದೀಸ್ ಆರ್ ದ ಫಾರ್ಮುಲಾಸ್ ಯು ಶುಡ್ ನೋ ಅಬೌಟ್ ದಿಸ್. ಓಕೆ, ನೆಕ್ಸ್ಟ್ ಇದ್ರ ಬೇಸಿಸ್ ಮೇಲೆ ನೋಡಿ, ಆಪರೇಟಿಂಗ್ ಸೈಕಲ್ ಅಂದ್ರೆ ಇನ್ವೆಂಟ್ರಿ ಪೀರಿಯಡ್ ಮತ್ತೆ ಅಕೌಂಟ್ಸ್ ರಿಸೀವಬಲ್ ಎರಡು ಆಡ್ ಮಾಡ್ತೀವಿ. ಇದರಲ್ಲಿ ಏನ್ ಮಾಡ್ತೀವಿ? ಕ್ಯಾಶ್ ಸೈಕಲ್ ಅಂತ ಅಂದ್ರೆ ಆಪರೇಟಿಂಗ್ ಸೈಕಲ್ ಎರಡು ಟೋಟಲ್ ಮಾಡಿ ಇದನ್ನ ಏನ್ ಮಾಡ್ತೀವಿ? ಅಕೌಂಟ್ಸ್ ಪೇಯಬಲ್ ಪೀರಿಯಡ್ ನ ಮೈನಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಸ್ ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್, ದಟ್ ಈಸ್ ಕರೆಂಟ್ ಅಸೆಟ್ ಫಿನಾನ್ಸಿಂಗ್ ಪಾಲಿಸಿ. ನಾನು ಎಲ್ಲಿಂದ ದುಡ್ಡು ತರೋಣ? ನಾನು ಸ್ಟಾಕ್ ನ ಮೇಂಟೈನ್ ಮಾಡಬೇಕು, ನಾನು
ನನ್ನ ಸಾಲದಲ್ಲಿ ಕ್ರೆಡಿಟ್ ಕೊಡಬೇಕು ಜನಗಳಿಗೆ, ಅಂದ್ರೆ ನನ್ನ ಸೇಲ್ಸ್ ಆಗಬೇಕು ಅಂದ್ರೆ ನಾನು ಕ್ರೆಡಿಟ್ ಕೊಡಬೇಕು, ನನ್ನ ಕ್ಯಾಶ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು. ವೇರ್ ಶುಡ್ ಐ ಗೆಟ್ ಮನಿ ಫ್ರಮ್ ದಿಸ್? ವೆರಿ ಇಂಪಾರ್ಟೆಂಟ್. ನಾನು ಶಾರ್ಟ್ ಟರ್ಮ್ ಸೋರ್ಸಸ್ ಕೊಡೋಣ ಅಥವಾ ಲಾಂಗ್ ಟರ್ಮ್ ಸೋರ್ಸಸ್ ಕೊಡೋಣ? ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಲಿಸಿ ಕಂಪ್ನಿ ಶುಡ್ ಮೇಂಟೈನ್ ಫಾರ್ ದ ಕರೆಂಟ್ ಅಸೆಟ್ಸ್ ಫಿನಾನ್ಸಿಂಗ್. ಓಕೆ, ಅದ್ರ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತಾ ಇದೀವಿ. ಆಫ್ಟರ್ ಎಸ್ಟಾಬ್ಲಿಷಿಂಗ್ ಆಫ್ ಕರೆಂಟ್ ಅಸೆಟ್ಸ್, ಅಂದ್ರೆ ಕರೆಂಟ್ ಅಸೆಟ್ಸ್ ಎಷ್ಟು ಬೇಕು ಅಂದಾಗ, ಹೌ ದ ಫರ್ಮ್ ಮಸ್ಟ್ ಡಿಟರ್ಮೈನ್ ಹೌ ದಿ ಶುಡ್ ಬಿ ಫಿನಾನ್ಸ್ಡ್. ಇದಕ್ಕೆ ದುಡ್ಡು ಎಲ್ಲೆಲ್ಲಿಂದ ತರಬೇಕು ಅನ್ನೋದು ಇದ್ ಮಾಡ್ತದೆ. ವಾಟ್ ಮಿಕ್ಸ್, ಯಾವ ಮಿಕ್ಸ್ ಅಲ್ಲಿ ತರಬೇಕು, ವೆದರ್ ವರ್ಕಿಂಗ್ ಕ್ಯಾಪಿಟಲ್ ಯೂಶುವಲ್ ಆಗಿ ಲಾಂಗ್ ಟರ್ಮ್ ಸೋರ್ಸಸ್ ಶಾರ್ಟ್ ಟರ್ಮ್ ಸೋರ್ಸಸ್ ಆರ್ ಟ್ರಾನ್ಸಾಕ್ಷನ್, ಅಂದ್ರೆ ಲೇಬರ್ಗೆ ಅದರ್ ಎಕ್ಸ್ಪೆನ್ಸಸ್, ಅವ್ರಿಗೆ ಔಟ್ಸ್ಟ್ಯಾಂಡಿಂಗ್ ಒಂದ್ ತಿಂಗಳಾದ್ಮೇಲೆ ಸಂಬಳ ಕೊಡೋದು ಅಥವಾ 2 ತಿಂಗಳಾದ್ಮೇಲೆ ಅಥವಾ ಏನು ಸಮಥಿಂಗ್ ಉಳಿಸ್ಕೊಳ್ಳೋಂಥದ್ದು ಇರ್ಬೋದು, ಆ ತರ ತರೋದು. ಸೊ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ. ಇನ್ ಜನರಲ್ ಶಾರ್ಟ್ ಟರ್ಮ್ ಶುಡ್ ಬಿ ಫಿನಾನ್ಸ್ ಥ್ರೂ ಶಾರ್ಟ್ ಟರ್ಮ್ ಫಂಡ್ಸ್ ಅಂಡ್ ಲಾಂಗ್ ಟರ್ಮ್ ಇಂದಾನೆ ತರಬೇಕಾಗತ್ತೆ. ಯೂಶುವಲ್ ಲಾಂಗ್ ಟರ್ಮ್ ಅಂದ್ರೆ ಇಟ್ಸ್ ಮೋರ್ ದನ್ 3-5 ಇಯರ್ಸ್ ಆತರ. ಶಾರ್ಟ್ ಟರ್ಮ್ ಅಂದ್ರೆ 1 year ಒಳಗೆ ಸಿಗುವಂತ ಸಾಲಗಳನ್ನ ಶಾರ್ಟ್ ಟರ್ಮ್ ಅಂತ ನಾವು ಕರಿತೀವಿ. ಆಸ್ ಫಾರ್ ಆಸ್ ವರ್ಕಿಂಗ್ ಕ್ಯಾಪಿಟಲ್ ಇಸ್ ಕನ್ಸರ್ನ್ ಡಿಪೆಂಡ್ಸ್ ಅಪಾನ್ ದ ಪಾಲಿಸಿ ಆಫ್ ದ ಫರ್ಮ್. ವಾಟ್ ಸೋರ್ಸಸ್ ಮಿಕ್ಸ್, ಯಾವ ಫರ್ಮ್ ಅದ್ರ ಮೇಲೆ ಇದಾಗುತ್ತೆ. ಫರ್ಮ್ಸ್ ಸ್ಟ್ರಾಟಜಿಸ್ ನ ಮಾಡ್ಕೊಂಡಿದೆ, ಅಂದ್ರೆ ಯಾವ್ದ್ರ ಬೇಸಿಸ್ ಮೇಲೆ, ದಟ್ ಈಸ್ ನಥಿಂಗ್ ಬಟ್ ಸ್ಟ್ರಾಟಜಿಸ್ ಆರ್ ಅಪ್ರೋಚಸ್ ಆಫ್ ಕರೆಂಟ್ ಅಸೆಟ್ಸ್ ಫಿನಾನ್ಸಿಂಗ್. ಕರೆಂಟ್ ಅಸೆಟ್ಸ್ ನಾವು ಫಿನಾನ್ಸ್ ಮಾಡಬೇಕು ಅಂತ ಅಂದ್ರೆ ಸುಮ್ನೆ ದುಡ್ಡಿದೆ ಅಂತ ದುಡ್ಡು ತಂದು ಹಾಕೋದಲ್ಲ, ಅಥವಾ ಲಾಂಗ್ ಟರ್ಮ್ ಅಲ್ಲಿ ಜಾಸ್ತಿ ತರಬೇಕು, ಶಾರ್ಟ್ ಟರ್ಮ್ ಅಲ್ಲಿ ತರಬೇಕು, ಯಾವ್ದು ಬೆಸ್ಟ್ ಅನ್ನೋದು ನಾವು ಇಲ್ಲಿ ಹೇಳ್ತೀವಿ. ಅದನ್ನ ನೋಡೋಣ ಇಲ್ಲಿ. ಫಸ್ಟ್ ಇಸ್ ಕನ್ಸರ್ವೇಟಿವ್ ಅಪ್ರೋಚ್ ಸ್ಟ್ರಾಟಜೀಸ್. 4 ಸ್ಟ್ರಾಟಜೀಸ್ ನಾವು ನೋಡ್ತೀವಿ. ಫಸ್ಟ್ ಒನ್ ಇಸ್ ಕನ್ಸರ್ವೇಟಿವ್, ಮಾಡರೇಟ್, ಎಡ್ಜಿಂಗ್ ಅಂಡ್ ಅಗ್ರೆಸಿವ್ ಅಪ್ರೋಚಸ್. ಸೊ ದರ್ ಆರ್ 4 ಸ್ಟ್ರಾಟಜೀಸ್ ನಾವಿಲ್ಲಿ ನೋಡ್ತೀವಿ. ಸೊ 4 ಸ್ಟ್ರಾಟಜೀಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಆಕ್ಚುಲಿ. ಸೊ ಅದಕ್ಕಿಂತ ಮುಂಚೆ ಒಂದು ಡಯಾಗ್ರಾಮ್ ನಾನು ತೋರಿಸ್ತೀನಿ. ಆ ಡಯಾಗ್ರಾಮ್ ಅಲ್ಲಿ ನಿಮ್ಗೆ 4 ಸ್ಟ್ರಾಟಜೀಸ್ ಸಿಗುತ್ತೆ, ABCD. ಸೊ ಏನ್ ಹೇಳುತ್ತೆ ಅಂತಂದ್ರೆ ಕನ್ಸರ್ವೇಟಿವ್ ಅಪ್ರೋಚ್ ಹೇಳುತ್ತೆ, ಬಿ ಮಾಡರೇಟ್ ಹೇಳುತ್ತೆ, ಸಿ ಹೆಡ್ಜಿಂಗ್ ಹೇಳುತ್ತೆ, ಮತ್ತೆ ಡಿ ಅಗ್ರೆಸಿವ್ ಅಪ್ರೋಚ್ ಹೇಳುತ್ತೆ. ವಾಟ್ ಇಸ್ ದಿಸ್ ಅಂತ ನೋಡೋಣ. Several strategies are available to a firm for financing its working capital requirement. 4 strategies are illustrated here by lines A, B, C, D ಅಂತ ಇಲ್ಲಿ ಹೇಳಿದ್ದಾರೆ. Let look into this. So A it's some top ಅಲ್ಲಿ ಇದೆ, B, C, that's D ಇದಿರುತ್ತೆ. ಸೊ ಇಲ್ಲಿ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇಷ್ಟಿದೆ. ದಿಸ್ ಇಸ್ ಫಿಕ್ಸೆಡ್. ಇಲ್ಲೊಂದು ಪಾಯಿಂಟ್ ಬರುತ್ತೆ ನೋಡಿ ಇಲ್ಲಿ. ಸೊ ಇದು ವೇರಿ ಆಗ್ತಾ ಇರೋದು, ವಿ ಕ್ಯಾನ್ ಅಬ್ಸರ್ವ್ ದಟ್ ಒನ್. ಸೊ ಇಟ್ಸ್ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ನಾವು ನೋಡ್ತೀವಿ ನಾವು. ಓಕೆ, ಸೊ ಸ್ಟ್ರಾಟಜೀಸ್ 4 ಸ್ಟ್ರಾಟಜೀಸ್ ಹೇಳಿದ್ರೆ ABCD. ಸೊ ಇಲ್ಲಿದೆಯಲ್ಲ, ದಿಸ್ ಇಸ್ ಫ್ಲಕ್ಚುಯೇಟಿಂಗ್. ಸೊ ಫ್ಲಕ್ಚುಯೇಟಿಂಗ್ ಕರೆಂಟ್ ಅಸೆಟ್ಸ್ ರಿಕ್ವೈರ್ಮೆಂಟ್, ಇದು ಪರ್ಮನೆಂಟ್, ಇದು ಫಿಕ್ಸೆಡ್ ಅಸೆಟ್ ರಿಕ್ವೈರ್ಮೆಂಟ್, ಇದು ಫಿಕ್ಸೆಡ್ ಅಸೆಟ್ಸ್. ನಂಗೆ ಕರೆಂಟ್ ಅಸೆಟ್ಸ್ ಪರ್ಮನೆಂಟ್ ಇಲ್ಲಿಂದ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ. ಸೊ ಈ ಬಿಟ್ವೀನ್ ಅಲ್ಲಿ ಯಾವ ಪಾಯಿಂಟ್ ABCD ಇದನ್ನ ನೋಡೋಣ. ಸೊ ಒನ್ ಬೈ ಒನ್ ನೋಡೋಣ. ಸ್ಟ್ರಾಟಜಿ ಎ ಇಸ್ ದಿಸ್ ಒನ್. ಸೊ ಎ ಪಾಯಿಂಟ್ ತುಂಬಾ ಹೈಯರ್ ಲೆವೆಲ್ ಟಾಪ್ ಅಲ್ಲಿ ಇದೆ ಆಕ್ಚುಲಿ. ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ನೋಡಿದಾಗ, ಟೈಮ್ ಬೀಯಿಂಗ್ ನೋಡಿದಾಗ, ಇಟ್ಸ್ ದ ಮೋಸ್ಟ್ ಹೈಯೆಸ್ಟ್ ಪಾಯಿಂಟ್. ಯೂಶುವಲ್ ಆಗಿ ಸ್ಟ್ರಾಟಜಿ ಎ ನಾವು ಕನ್ಸರ್ವೇಟಿವ್ ಅಪ್ರೋಚ್ ನ ಮಾಡಿದಾಗ, ಲಾಂಗ್ ಟರ್ಮ್ ಫಿನಾನ್ಸ್ ಇಸ್ ಯೂಸ್ ಟು ಮೀಟ್ ಫಿಕ್ಸೆಡ್ ಅಸೆಟ್ಸ್ ರಿಕ್ವೈರ್ಮೆಂಟ್ ಆಸ್ ವೆಲ್ as ಪೀಕ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಈ ಇದ್ರಲ್ಲಿ ನಾವು ಮೇಜರ್ ಆಗಿ ಲಾಂಗ್ ಟರ್ಮ್ ಇದನ್ನೇ ಇಟ್ಬಿಡ್ತೀವಿ, ಅಂದ್ರೆ ಫಿಕ್ಸ್ ಮಾಡ್ಬಿಡ್ತೀವಿ. ಓಕೆ, ಲೆಟ್ ಇಟ್ ಬಿ ದೇರ್. ನಾನು ವರ್ಕಿಂಗ್ ಕ್ಯಾಪಿಟಲ್ ಮಿನಿಮಮ್ ಇಷ್ಟು ಮೇಂಟೈನ್ ಮಾಡ್ತಾನೆ ಹೋಗೋಣ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಇಟ್ ಇಸ್ ಕನ್ಸರ್ವೇಟಿವ್. ಅಂದ್ರೆ ಇನ್ ಕೇಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಲೆಸ್ ದನ್ ದ ಪೀಕ್ ವ್ಯಾಲ್ಯೂ, ಸರ್ಪ್ಲಸ್ ಇಸ್ ಇನ್ವೆಸ್ಟೆಡ್ ಇನ್ ಲಿಕ್ವಿಡ್ ಅಸೆಟ್ಸ್, ಕ್ಯಾಶ್ ಅಂಡ್ ಮಾರ್ಕೆಟಬಲ್ ಸಿಕ್ತಿದೆ. ನನ್ಗೆ ಏನಾದ್ರು ದುಡ್ಡು ಉಳಿತು ಅಂತ ಅಂದ್ರೆ, ಈಗ ಲಾಂಗ್ ರನ್ ಅಲ್ಲಿ ನಾನು ವರ್ಕಿಂಗ್ ಕ್ಯಾಪಿಟಲ್ಗೆ ಅಂತ ಇಷ್ಟು ದುಡ್ಡನ್ನ ಸ್ಪೆಂಡ್ ಮಾಡ್ತಿದ್ದೀನಿ ಅಂತ ಅಂದಾಗ, ಏನಾದ್ರು ಸರ್ಪ್ಲಸ್ ಆಯ್ತು ಅಂತಂದ್ರೆ ಅದನ್ನ ನಾನು ಕ್ಯಾಶ್ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದು, ಅಥವಾ ಅದ್ರ ಮೇಲಾದ್ರು ಸೆಕ್ಯೂರಿಟೀಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಲಾಂಗ್ ರನ್ ಅಲ್ಲಿ ತಗೊಂಡಿದ್ರೆ. ಶಾರ್ಟ್ ರನ್ ಅಲ್ಲಿ ಆಗಿದ್ರೆ ನೀನ್ ಇಮಿಡಿಯೇಟ್ ರೀಪೇ ಮಾಡ್ಬೇಕಾಗತ್ತೆ. ಬಟ್ ಲಾಂಗ್ ರನ್ ಅಲ್ಲಿ ಆಗಿದ್ರೆ ನಿನಗೆ ಏನಾದ್ರು ಸರ್ಪ್ಲಸ್ ಉಳಿತು, ವರ್ಕಿಂಗ್ ಕ್ಯಾಪಿಟಲ್ ಈ ವರ್ಷ ಇಷ್ಟು ಬೇಕಾಗಲ್ಲ ಅಂತ ಅಂದಾಗ ಆ ದುಡ್ಡನ್ನ ಈ ತರ ಡೈವರ್ಟ್ ಮಾಡಬಹುದು. ದಟ್ ಇಸ್ ವಾಟ್ ಇಯರ್ ಫರ್ಮ್ ಡು ನಾಟ್ ಟೇಕ್ ಎನಿ ರಿಸ್ಕ್. ಇಲ್ಲಿ ರಿಸ್ಕ್ ತಗೊಳ್ಳಲ್ಲ. ಲಾರ್ಜರ್ ಪೋರ್ಷನ್ ಆಫ್ ಲಾಂಗ್ ಟರ್ಮ್ ಸೋರ್ಸಸ್ ಯೂಸ್ ಟು ಫೈನಾನ್ಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ಮೋರ್ ಕನ್ಸರ್ವೇಟಿವ್ ಆಗಿರುತ್ತೆ. ರಿಸ್ಕ್ ತಗೊಳಕ್ ಇಷ್ಟಪಡಲ್ಲ. 5 ವರ್ಷ ಅಲ್ವಾ ನೋಡ್ಬೋದು, ಈ 1 ವರ್ಷ ಆದ್ರೆ ಇಮಿಡಿಯೇಟ್ ರೀಪೇಮೆಂಟ್ ಇರುತ್ತೆ. ಸೊ ರಿಸ್ಕ್ ಯಾಕಬೇಕು, ರಿಸ್ಕ್ ತಗೊಳೋದ್ ಬೇಡ, ಮಿನಿಮಮ್ ಇಷ್ಟು ಅಂತ ಇಟ್ಬಿಡೋಣ. ಲಾಂಗ್ ರನ್ ಅಲ್ಲಿ ವರ್ಕಿಂಗ್ ಕ್ಯಾಪಿಟಲ್ಗೆ ಏನಾದ್ರು ಉಳಿದ್ರೆ ವಿ ಕ್ಯಾನ್ ಲಿಕ್ವಿಡ್ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ದಿಸ್ ಇಸ್ ಸ್ಟ್ರಾಟಜಿ 1, ದಟ್ ಈಸ್ ಕನ್ಸರ್ವೇಟಿವ್ ಸ್ಟ್ರಾಟಜಿ. ನೆಕ್ಸ್ಟ್ ಇಸ್ ದ ಸೆಕೆಂಡ್ ಒನ್ ಇಸ್ ಸ್ಟ್ರಾಟಜಿ moderate. Moderate strategy ಅಂದ್ರೆ ಲಾಂಗ್ ಟರ್ಮ್ ಫಿನಾನ್ಸ್ ಇಸ್ ಯೂಸ್ ಟು ಮೀಟ್ ಫಿಕ್ಸೆಡ್ ಅಸೆಟ್ಸ್ ರಿಕ್ವೈರ್ಮೆಂಟ್, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂಡ್
portion of fluctuating working capital. And ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಸೊ ಲಾಂಗ್ ಟರ್ಮ್ ಫಿನಾನ್ಸ್ ನ ಫಿಕ್ಸ್ಡ್ ಅಸೆಟ್ಸ್ ರಿಕ್ವೈರ್ಮೆಂಟ್ ಮಾಡ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ ಪೋರ್ಷನ್ ಆಫ್ ಫ್ಲಕ್ಚುಯೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ ಅದ್ರ ಬಗ್ಗೆ ಡಿಸೈಡ್ ಮಾಡ್ತಾರೆ. ಡ್ಯೂರಿಂಗ್ ಸೀಸನಲ್ ಅಪ್ಸಿಂಗ್ ಶಾರ್ಟ್ ಟರ್ಮ್ ಫಿನಾನ್ಸಿಂಗ್ ಇಸ್ ಯೂಸ್ಡ್. ಸೀಸನಲ್ ಆಗಿ ಬೇಕಾದಾಗ ಶಾರ್ಟ್ ಟರ್ಮ್ ಮಾಡೋಣ, ಮಿಕ್ಕಿದ ಟೈಮಲ್ಲೆಲ್ಲ ಬೇಕಾದ್ರೆ ನಾವು ಲಾಂಗ್ ರನ್ ಯೂಸ್ ಮಾಡೋಣ ಅಂತ. ಯೂಶಲ್ ಸರ್ಪ್ಲಸ್ ಆಯ್ತು ಅಂದ್ರೆ ಲಿಕ್ವಿಡ್ ಅಂದ್ರೆ ಈಗ ಯಾವುದೋ ಒಂದು ಸೀಸನ್ ಅಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಆಗ ಮಾತ್ರ ಫಿನಾನ್ಸ್ ತಗೊಂಡ್ಬಂದು ಶಾರ್ಟ್ ಟರ್ಮಿಗೆ ಮಾಡೋಣ, ಮಿಕ್ಕಿದ ಟೈಮಲ್ಲೆಲ್ಲ ಲಾಂಗ್ ರನ್ ಅಲ್ಲೇ ಇರಲಿ ಅಂದ್ರೆ ಮಾಡ್ರೇಟ್, ಎರಡೂ ಬ್ಯಾಲೆನ್ಸ್ ಮಾಡುವಂಥದ್ದು. ಅಂದ್ರೆ ಸೀಸನಲ್ ಅಪ್ಸ್ವಿಂಗ್ಸ್ ಇದ್ದಾಗ ಮಾತ್ರ ಏನ್ ಮಾಡ್ತಾರೆ ಇಲ್ಲಿ ಶಾರ್ಟ್ ಟರ್ಮ್ ಫಿನಾನ್ಸ್ ನ ಯೂಸ್ ಮಾಡ್ತಾರೆ, ಮಿಕ್ಕಿ ಟೈಮ್ ಅಲ್ಲೆಲ್ಲ ಏನ್ ಮಾಡ್ತಾರೆ ಇಲ್ಲಿ ಲಾಂಗ್ ರನ್ ಯೂಸ್ ಮಾಡ್ತಾರೆ. ದಟ್ ಈಸ್ ಮಾಡ್ರೇಟ್ ಅಪ್ರೋಚ್ ಅಂತ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಇಸ್ ಸಿ ಹೆಡ್ಜಿಂಗ್ ಅಪ್ರೋಚ್, ಮ್ಯಾಚಿಂಗ್ ಅಪ್ರೋಚ್ ಅಂತ ಕರಿತೀವಿ. ಸೊ ಅಕಾರ್ಡಿಂಗ್ ಟು ದಿಸ್ ಅಪ್ರೋಚ್ ದ ಮೆಚುರಿಟಿ ಆಫ್ ಸೋರ್ಸಸ್ ಆಫ್ ಫಿನಾನ್ಸ್ ಶುಡ್ ಬಿ ಮ್ಯಾಚ್ ದ ಮೆಚುರಿಟಿ ಆಫ್ ಅಸೆಟ್ಸ್ ಬೀಂಗ್ ಫಿನಾನ್ಸ್ಡ್. ಯಾವ ಅಸೆಟ್ಸ್ ಮೇಲೆ ಆಗ್ತಿದೆಯಾ ಆ ಮೆಚುರಿಟಿ ಎಷ್ಟಿದೆ ಅದ್ರ ಮೇಲೆ. ದಸ್ ಲಾಂಗ್ ಟರ್ಮ್ ಫಿನಾನ್ಸ್ ಯೂಸ್ ಟು ಮೀನ್ಸ್ ಫಿಕ್ಸ್ಡ್ ಅಸೆಟ್ ರಿಕ್ವೈರ್ಮೆಂಟ್, ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಲಾಂಗ್ ಟರ್ಮ್ ನ ಯಾವ್ದಕ್ ಮಾತ್ರ ಯೂಸ್ ಮಾಡ್ತಾರೆ ಇಲ್ಲಿ ಅಂತ ಅಂದ್ರೆ ಓನ್ಲಿ ಯಾವ್ದಕ್ಕೆ ಫಿಕ್ಸ್ಡ್ ಅಸೆಟ್ಸ್ ಮತ್ತೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ಗೆ. ಬಟ್ ಶಾರ್ಟ್ ಟರ್ಮ್ ನ ಕಂಪ್ಲೀಟ್ಲಿ ಫ್ಲಕ್ಚುಯೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ವೇರಿಯಬಲ್ ವರ್ಕಿಂಗ್ ಕ್ಯಾಪಿಟಲ್ಗೆ ಪೂರ್ತಿಯಾಗಿ ಏನ್ ಮಾಡ್ತಾರೆ ಇಲ್ಲಿ ಶಾರ್ಟ್ ಟರ್ಮ್ ನ ಯೂಸ್ ಮಾಡ್ತಾರೆ. ಅಂದ್ರೆ ವೇರಿ ಆಗುವಂತದಿಗೆ ಏನ್ ಮಾಡ್ತಾರೆ ಶಾರ್ಟ್ ಟರ್ಮ್ ಮಾಡ್ತಾರೆ. ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಮತ್ತೆ ಫಿಕ್ಸ್ಡ್ ಅಸೆಟ್ಸ್ ಗಳಿಗೆ ಏನ್ ಮಾಡ್ತಾರೆ ಲಾಂಗ್ ಟರ್ಮ್ ನ ಯೂಸ್ ಮಾಡ್ತಾರೆ. ದಟ್ ಈಸ್ ವಾಟ್ ಹೆಡ್ಜಿಂಗ್ ಅಪ್ರೋಚ್ ಅಂತ ಇಲ್ಲಿ ಹೇಳ್ತಾ ಇದೀವಿ. ಲಾಸ್ಟ್ ಇಸ್ ಅಗ್ರೆಸಿವ್ ಅಪ್ರೋಚ್. ಸೊ ಈ ಅಗ್ರೆಸಿವ್ ಅಪ್ರೋಚ್ ಅಲ್ಲಿ ಲಾಂಗ್ ಟರ್ಮ್ ಫಿನಾನ್ಸ್ ಇಸ್ ಯೂಸ್ ಟು ಮೀಟ್ ಫಿಕ್ಸ್ಡ್ ಅಸೆಟ್ಸ್ ರಿಕ್ವೈರ್ಮೆಂಟ್ ಅಂಡ್ ಎ ಪಾರ್ಟ್ ಆಫ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ಎಲ್ಲಾನು ಅಲ್ಲ, ಪರ್ಮನೆಂಟ್ ನಾನು ಹೇಳಿದೆ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಲಾಸ್ಟ್ ಇದರಲ್ಲಿ ಪೂರ್ತಿಯಾಗಿ ಯೂಸ್ ಮಾಡ್ತಿದ್ರು ಲಾಂಗ್ ಟರ್ಮ್. ಇದರಲ್ಲಿ ಪಾರ್ಟ್ ರೆಸ್ಟ್ ಆಫ್ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ಫ್ಲಕ್ಚುಯೇಟಿಂಗ್ ವಿಲ್ ಬಿ ಫಿನಾನ್ಸ್ ಟು ಶಾರ್ಟ್ ಟರ್ಮ್ ಅಂತ ಇಲ್ಲಿ ಹೇಳ್ತಾ ಇದೀವಿ. ಅಂದ್ರೆ ಮಿಕ್ಕಿದ್ದನ್ನೆಲ್ಲ ಯಾವ್ದಲ್ಲಿ ಶಾರ್ಟ್ ಟರ್ಮ್ ಫಿನಾನ್ಸ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ದಟ್ಸ್ ವಾಟ್ ದಿ ಪಾಲಿಸೀಸ್ ಇಸ್ ಮಿನಿಮೈಸ್ ಎಕ್ಸೆಸ್ ಲಿಕ್ವಿಡಿಟಿ ವೈಲ್ ಮೀಟಿಂಗ್ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್. ಸೊ ಇದು ಮೋಸ್ಟ್ಲಿ ಇದು ಒಂಥರ ಅಗ್ರೆಸಿವ್, ಒಂಥರ ರಿಸ್ಕ್ ಜಾಸ್ತಿ ಇರುತ್ತೆ. ದಿ ಫರ್ಮ್ ಮೇ ಆಕ್ಸೆಪ್ಟ್ ಜಾಸ್ತಿ ರಿಸ್ಕ್ ಇರುತ್ತೆ, ಸಡನ್ ಆಗಿ ದುಡ್ಡು ಕೊಡ್ಬೇಕು ಯಾಕಂದ್ರೆ ಶಾರ್ಟ್ ಟರ್ಮ್ ನ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಇದು ನೋಡ್ತಾ ಇದ್ವಿ. ಸೊ ಇಷ್ಟು ಇದರಲ್ಲಿ ನಾನು ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತೀನಿ. ಏನ್ ಕನ್ಕ್ಲೂಷನ್ ಅಪ್ಪ ಇದರಲ್ಲಿ ಅಂತ ಅಂದ್ರೆ, ಸೊ ಈ 4 ಅಪ್ರೋಚ್ ನಾನು ನೋಡಿದಾಗ ಅಂದ್ರೆ ಕನ್ಸರ್ವೇಟಿವ್, ಮಾಡ್ರೇಟ್, ಎಡ್ಜಿಂಗ್ ಅಂಡ್ ಅಗ್ರೆಸಿವ್. ಸೊ ಕನ್ಸರ್ವೇಟಿವ್ ಅಲ್ಲಿ ಎಲ್ಲ ಲಾಂಗ್ ಟರ್ಮ್ ಅಲ್ಲೇ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಆಲ್ ಶುಡ್ ಬಿ ಇನ್ ದ ಲಾಂಗ್ ಟರ್ಮ್ ಸೋರ್ಸಸ್ ನ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಇದರಲ್ಲಿ ಯಾವುದು ನೆಕ್ಸ್ಟ್ ಇಸ್ ಮಾಡ್ರೇಟ್ ಅಲ್ಲಿ ಎಲ್ಲ ಲಾಂಗ್ ಟರ್ಮ್ ಯೂಸ್ ಮಾಡೋಣ, ಸೀಸನಲ್ ಅಲ್ಲಿ ಏನಾರ ಇದ್ರೆ ಅದಕ್ಕೆ ಮಾತ್ರ ಶಾರ್ಟ್ ಟರ್ಮ್ ಯೂಸ್ ಮಾಡೋಣ. ಮೋಸ್ಟ್ ಮೆಜಾರಿಟಿ ಇಸ್ ಲಾಂಗ್ ಟರ್ಮ್ ಸೋರ್ಸಸ್ ಯೂಸ್ ಮಾಡೋಣ. ಬಟ್ ಸಿ ಅಲ್ಲಿ ಏನ್ ಹೇಳ್ತಾರೆ ಪರ್ಮನೆಂಟ್ ಮತ್ತೆ ಫಿಕ್ಸೆಡ್ ರಿಕ್ವೈರ್ಮೆಂಟ್, ಫಿಕ್ಸೆಡ್ ಅಸೆಟ್ಸ್ ಬೇಕಾಗಿರೋದಕ್ಕೆ ಮಾತ್ರ ಲಾಂಗ್ ಟರ್ಮ್ ಯೂಸ್ ಮಾಡೋಣ, ಮಿಕ್ಕಿದ್ದು ಯಾವುದು ಫ್ಲಕ್ಚುಯೇಟಿಂಗ್ ವರ್ಕಿಂಗ್ ಕ್ಯಾಪಿಟಲ್ಗೆ ಶಾರ್ಟ್ ಟರ್ಮ್ ಯೂಸ್ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಬಟ್ ಇಲ್ಲಿ ಹೋಗ್ತಾ ಏನಾಗುತ್ತೆ ಅಂದ್ರೆ ಇಲ್ಲಿ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ನ ಡಿ ಪಾಯಿಂಟ್ ಅಲ್ಲಿ ಪರ್ಮನೆಂಟ್ ವರ್ಕಿಂಗ್ ಕ್ಯಾಪಿಟಲ್ ನ ಕೆಲವೊಂದು ಭಾಗ ಮಾತ್ರ ನಾವು ಫಿಕ್ಸೆಡ್ ಲಾಂಗ್ ಟರ್ಮ್ ಯೂಸ್ ಮಾಡೋಣ ಅಂಡ್ ಮಿಕ್ಕಿದ್ದನ್ನೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಯೂಸ್ ಮಾಡೋಣ ಅಂತ ಅರ್ಥ. ಅಂದ್ರೆ ಇಲ್ಲಿ ಹೋಗ್ತಾ ಲಾಂಗ್ ಟರ್ಮ್ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಎ ಅಲ್ಲಿ ಫುಲ್ ಲಾಂಗ್ ಟರ್ಮ್ ಇರುತ್ತೆ, ಬಿ ಅಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಮತ್ತೆ ಸಿ ಅಲ್ಲಿ ಕಡಿಮೆ ಆಗುತ್ತೆ, ಡಿ ಅಲ್ಲಿ ಆಲ್ಮೋಸ್ಟ್ ಫಿಕ್ಸೆಡ್ ಬಿಟ್ಟು ಆಲ್ಮೋಸ್ಟ್ ಮಿಕ್ಕಿದ್ದೆಲ್ಲ ಶಾರ್ಟ್ ಟರ್ಮ್ಗೆ ಯೂಸ್ ಮಾಡ್ತಾರೆ. ಡಿ ಪಾಯಿಂಟ್ ಅಲ್ಲಿ ಮೆಜಾರಿಟಿ ಶಾರ್ಟ್ ಟರ್ಮ್ ಇರುತ್ತೆ. ಎ ಅಂದ್ರೆ ದಟ್ ಈಸ್ ಕನ್ಸರ್ವೇಟಿವ್ ಅಪ್ರೋಚ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಲಾಂಗ್ ಟರ್ಮ್ ಸೋರ್ಸಸ್ ಆಫ್ ಫಿನಾನ್ಸ್ ನ ಇಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಇಟ್ಸ್ ಆಲ್ ಅಬೌಟ್ ಶಾರ್ಟ್ ಟರ್ಮ್. ಡಿಫರೆನ್ಸಸ್ ಬೇಗ ಹೇಳ್ಬಿಡ್ತೀನಿ ನಾನು. ಎಡ್ಜಿಂಗ್ ಅಪ್ರೋಚ್ ಮತ್ತೆ ದ ಕಾಸ್ಟ್ ಆಫ್ ಫಿನಾನ್ಸ್ ಇಸ್ ರೆಡ್ಯೂಸ್ಡ್. ದಿಸ್ ಇಸ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜ್. ಎರಡೇ ಅಪ್ರೋಚ್, ಎಡ್ಜಿಂಗ್ ಮತ್ತೆ ಕನ್ಸರ್ವೇಟಿವ್ ಅಪ್ರೋಚ್ ಜಾಸ್ತಿ ಯೂಸ್ ಮಾಡೋದು. ಸೊ ದ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಕಾಸ್ಟ್ ಆಫ್ ಫಿನಾನ್ಸ್ ರೆಡ್ಯೂಸ್ಡ್, ದ ಇನ್ವೆಸ್ಟ್ಮೆಂಟ್ ಆಫ್ ನೆಟ್ ಮಿನಿಮಮ್, ಲೆಸ್ ರಿಸ್ಕಿ, ಕನ್ಸರ್ವೇಟಿವ್ ರಿಸ್ಕಿ ಇರುತ್ತೆ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಎಡ್ಜಿಂಗ್ ಅಂಡ್ ಕನ್ಸರ್ವೇಟಿವ್ ಅಪ್ರೋಚಸ್ ಅಂತ ಹೇಳ್ತೀನಿ ನಾನು. ನೆಕ್ಸ್ಟ್ ಇಸ್ ದಿಸ್ ದ ಎಂಡ್ ಆಫ್ ಚಾಪ್ಟರ್ 1. ಸೊ ಪ್ರಾಬ್ಲಮ್ಸ್ ಆನ್ ಆಪರೇಟಿಂಗ್ ಸೈಕಲ್ ಮತ್ತೆ ಕ್ಯಾಶ್ ಸೈಕಲ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ನಿಮಗೆ ಮಾಡ್ತೀನಿ. ಓಕೆ.